press the bell icon on the YouTube app and never miss another update. Hello students. So today, as I said in the last class, so we'll go with the Archimedes principle. Before that, we'll see the two textbook questions in part 12 of the gravitation. So gravitation part 12. First one, why is it difficult to hold a school bag having a strap made of a thin and strong string? ಹೇಳ್ತಿದ್ರೆ ಒಂದು ಸ್ಕೂಲ್ ಬ್ಯಾಗ್ ಇದೆ, ಸ್ಟ್ರ್ಯಾಪ್ ಅಂದರೆ ಗೊತ್ತಲ್ವ, ಸ್ಕೂಲ್ ಬ್ಯಾಗನ್ನು ಹಾಕ್ಲಿಕ್ಕೆ ಹಾಕೊಳ್ತೀವಲ್ಲ, ಇಲ್ಲಿರುತ್ತಲ್ಲ ಅದನ್ನ ಸ್ಟ್ರ್ಯಾಪ್ ಅಂತೀವಿ. ವಿತ್ ದ ಹೆಲ್ಪ್ ಆಫ್ ಸ್ಟ್ರ್ಯಾಪ್ ಓನ್ಲಿ ವಿ ಕ್ಯಾನ್ ಹೋಲ್ಡ್ ದಿ ಸ್ಕೂಲ್ ಬ್ಯಾಗ್. ಹಾಕೋಬೇಕು ಅಥವಾ ಹೋಲ್ಡ್ ಮಾಡಬೇಕು ಹಿಡ್ಕೊಂಡ್ರೆ. ಈ ಸ್ಕೂಲ್ ಬ್ಯಾಗಲ್ಲಿ ಈ ಥರ ಸ್ಟ್ರಾಪ್ ಇರುತ್ತೆ ನೋಡಿ ಹಾಕೊಳ್ಳಿಕ್ಕೆ. ಸೊ ಇದೆಲ್ಲ ಸ್ಕೂಲ್ ಬ್ಯಾಗು, ರೈಟ್. ಸೊ ದಿಸ್ ಸ್ಟ್ರಾಪ್, ವಿತ್ ದಿಸ್ ಸ್ಟ್ರಾಪ್ ಓನ್ಲಿ ವಿ ಕ್ಯಾನ್ ಹೋಲ್ಡ್ ಆರ್ ವಿ ಕ್ಯಾನ್ ವೇರ್ ಇಟ್ ಆನ್ ಅವರ್ ಶೋಲ್ಡರ್. ಓಕೆ, ಅನ್ಕೊಳ್ಳಿ ಸ್ಕೂಲ್ ಬ್ಯಾಗ್ ಥರ ಇದು ಬಾಡಿ ಆಫ್ ದಿ ಸ್ಕೂಲ್ ಬ್ಯಾಗ್. ಇಟ್ಸ್ ಎ ಸ್ಟ್ರ್ಯಾಪ್ ವಿತ್ ದ ಹೆಲ್ಪ್ ಆಫ್ ವಿಚ್ ವಿ ಕ್ಯಾನ್ ಹೋಲ್ಡ್ ಆರ್ ವಿ ಕ್ಯಾನ್ ವೇರ್ ದಟ್ ಬ್ಯಾಗ್. ಸ್ಟ್ರ್ಯಾಪ್ ಹೇಗಿದೆ ಅಂದರೆ ಅದು ಹೇಗಿದೆ, ಥಿನ್ ಅಂಡ್ ಸ್ಟ್ರಾಂಗ್ ಸ್ಟ್ರಿಂಗ್ ಅಂತ ಹೇಳಿದ್ದಾರೆ. ಥಿನ್ ತಳ್ಳಗಿರಬೇಕು ಅಂಡ್ ಸ್ಟ್ರಾಂಗ್ ಸ್ಟ್ರಿಂಗ್. ಸ್ಟ್ರಿಂಗ್ ಅಂದರೆ ದಾರ ಅಥವಾ ತಂತಿ, ಸ್ಟ್ರಾಂಗ್ ಆಗಿರಬೇಕು, ತಳ್ಳಗಿರಬೇಕು. ಸೊ ಅಂಥ ತಂತಿ ಅಥವಾ ಅಂಥ ದಾರಿಂದ ಮಾಡಿರ್ತಕ್ಕಂಥ ಈ ಸ್ಟ್ರ್ಯಾಪಿಂದ ಹಿಡ್ಕೊಂಡ್ರೆ ಬ್ಯಾಗನ್ನು, ಸ್ಕೂಲ್ ಬ್ಯಾಗನ್ನು ಡಿಫಿಕಲ್ಟ್ ಯಾಕಾಗುತ್ತೆ? ವೈ ಇಟ್ ಈಸ್ ಡಿಫಿಕಲ್ಟ್ ಟು ಹೋಲ್ಡ್ ಎ ಬ್ಯಾಗ್, ಸ್ಕೂಲ್ ಬ್ಯಾಗ್ ವಿತ್ ಎ ಸ್ಟ್ರ್ಯಾಪ್ ಮೇಡ್ ಆಫ್ ಥಿನ್ ಅಂಡ್ ಸ್ಟ್ರಾಂಗ್ ಸ್ಟ್ರಿಂಗ್, ಮೇಡ್ ಆಫ್ ಥಿನ್ ಅಂಡ್ ಸ್ಟ್ರಾಂಗ್ ಸ್ಟ್ರಿಂಗ್. ಅಂಥ ಸ್ಟ್ರ್ಯಾಪ್ ಹಿಡ್ಕೊಂಡ್ರೆ ಡಿಫಿಕಲ್ಟ್ ಆಗುತ್ತೆ. ಯಾಕೆ? ಬಿಕಾಸ್ ದ ಕಾನ್ಸೆಪ್ಟ್ ಆಫ್ ಪ್ರೆಷರ್. ಸಿ, ಇದಿಷ್ಟು ಬ್ಯಾಗ್ ಲೋಡ್ ಅಥವಾ ವೆಯ್ಟ್ ಆಫ್ ದಿ ಬ್ಯಾಗ್, ವೆಯ್ಟ್ ಆಫ್ ದಿ ಬ್ಯಾಗ್. ಇದು ನೀವು ಹೋಲ್ಡ್ ಮಾಡಬೇಕು, ಹಿಡ್ಕೋಬೇಕೀಗ. ವಿತ್ ಹೆಲ್ಪ್ ಆಫ್ ವಾಟ್? ವಿತ್ ಹೆಲ್ಪ್ ಆಫ್ ದಿ ಸ್ಟ್ರ್ಯಾಪ್. ಈ ಸ್ಟ್ರ್ಯಾಪಿಂದ, ಈ ಸ್ಟ್ರ್ಯಾಪ್ ಹೇಗಿದೆ, ಇಟ್ ಈಸ್ ಅ ಥಿನ್ ಅಂಡ್ ಸ್ಟ್ರಾಂಗ್ ಸ್ಟ್ರಿಂಗ್ ಇದೆ. ಒಂದು ಎಳೆ, ಒಂದು ದಾರದ ಎಳೆ ಅಥವಾ ಒಂದು ರಬ್ಬರ್ ಎಳೆ ಅನ್ಬೋದು, ಅಥವಾ ಒಂದು ಪಾಲಿಮರ್ ಎಳೆ, ಸ್ಟ್ರಿಂಗ್, ತಂತಿ ಥರ ಥಿನ್ ಮತ್ತು ಸ್ಟ್ರಾಂಗ್ ಇರುತ್ತೆ. ಹಿಡ್ಕೊಂಡ್ರೆ ಅರಿಯಲ್ಲ, ಸ್ಟ್ರಾಂಗ್ ಇರಬೇಕು ಮತ್ತು ತಿನ್ನಾಗಿರಬೇಕು. ಅಂಥ ಸ್ಟ್ರಿಂಗ್ ಇದ್ದರೆ ಅಥವಾ ಅಂಥ ಸ್ಟ್ರ್ಯಾಪ್ ಇದ್ದಾರಪ್ಪ ಅಂದರೆ ಹಿಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಯಾಕೆ? ಬಿಕಾಸ್ ಆಲ್ ದಿಸ್ ವೆಯ್ಟ್ ಹಿಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಆಲ್ ದಟ್ ವೆಯ್ಟ್ ಆಫ್ ದಿ ಬ್ಯಾಗ್ ಈಸ್ ನೌ ಇನ್ ದ ಡೌನ್ವರ್ಡ್ ಡೈರೆಕ್ಷನ್ ಅಂಡ್ ಇಟ್ ಈಸ್ ಅಪ್ಲೈಯಿಂಗ್ ಎ ಫೋರ್ಸ್ ಆನ್ ಯುವರ್ ಹ್ಯಾಂಡ್, right? Since the weight of the bag is downwards, when you hold that bag, when you hold that school bag, the downward weight force or the downward weight of the school bag is now applying a pressure on your skin, on your hand skin, on the palm. ಈ ಪಾಮ್ ಮೇಲೆ, ಅಂಗೈ ಮೇಲೆ ಏನಾಗುತ್ತೆ, ಪ್ರೆಷರ್ ಹಾಕುತ್ತೆ. ಎಷ್ಟು ಏರಿಯಾ ಮೇಲೆ ಪ್ರೆಷರ್ ಹಾಕುತ್ತೆ, ಎಷ್ಟು ಏರಿಯಾ ಮೇಲೆ ಫೋರ್ಸ್ ಹಾಕುತ್ತೆ, weight ಫೋರ್ಸ್ ಇರುತ್ತೆ ಇಷ್ಟು ಏರಿಯಾ ಮೇಲೆ. ಏರಿಯಾ ಆಫ್ ದಿ ಸ್ಟ್ರ್ಯಾಪ್. ಆ ಸ್ಟ್ರ್ಯಾಪ್ ಅಥವಾ ಸ್ಟ್ರಿಂಗ್ ಏನಿದೆ, ಆ ಸ್ಟ್ರ್ಯಾಪ್ ಏನಿದೆ ಅದ್ರ ಏರಿಯಾ ಎಷ್ಟಿರುತ್ತೆ ಅಷ್ಟು ಹಿಡ್ಕೊಂಡಿರ್ತೀರಿ ನೀವು, ಹೌದಾ? ಸೊ ಆ ಏರಿಯಾ ಎಷ್ಟಿರುತ್ತೋ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಅನ್ಕೊಳ್ಳಿ ಸ್ಕೂಲ್ ಬ್ಯಾಗ್ ಥರ. ಇದು ದಪ್ಪ ಇದೆ, ಇದು ಸ್ಟ್ರಿಂಗ್, ಇದು ಸ್ಮೂತ್ ಆಗಿದೆ, ಇದು ಸ್ಕೂಲ್ ಬ್ಯಾಗ್ ಅನ್ಕೊಳ್ಳಿ, ಇದು ಏರಿಯಾ. ಸೊ ಈ ಥರ ಇದ್ದಾಗ ದಿ ವೇಟ್ ಆಫ್ ದಿ ಸ್ಕೂಲ್ ಬ್ಯಾಗ್ ಈಸ್ ನೌ ಡೌನ್ವಾರ್ಡ್ಸ್. ಸೊ ದಿಸ್ ವೇಟ್ ಈಸ್ ನೌ ಆನ್ ಯುವರ್ ಪಾಮ್. ನಿಮ್ಮ ಪಾಮ್ ಮೇಲೆ ಇದೆ ಆ ವೇಟ್. This weight or this bag, this pouch is now applying its weight force on your palm. And how much area? On the area equal to this thread. ಈ ಥ್ರೆಡ್ನ ಏರಿಯಾಗೆ ಸಮ ಆಗಿರುತ್ತೆ. ಅಷ್ಟು ಜಾಗದ ಮೇಲೆ ಏನಾಗ್ತಿರುತ್ತೆ, weight ಆಗ್ತಿರುತ್ತೆ. ಆ weight ಅಂದರೆ ಫೋರ್ಸ್. ಸೊ ದಿಸ್ ಫೋರ್ಸ್, ಸೊ ದಿಸ್ ಅಮೌಂಟ್ ಆಫ್ ಫೋರ್ಸ್ ಈಸ್ ನೌ
ಅಪ್ಲೈಡ್ ಆನ್ ದಿ ಏರಿಯಾ ಈಕ್ವಲ್ ಟು ದಿ ಏರಿಯಾ ಆಫ್ ದಿ ಸ್ಟ್ರಿಂಗ್. ಈ ಸ್ಟ್ರಿಂಗ್ ಎಷ್ಟು ಏರಿಯಾ ಇರುತ್ತೋ ಅಷ್ಟು ಜಾಗದ ಮೇಲೆ ಆಗುತ್ತೆ. ಅದೇ ಈ ಸ್ಟ್ರಿಂಗು ಭಾಳ ದಪ್ಪಗಿದ್ರೆ ಅಗಲ ಇದ್ರೆ ಏರಿಯಾ ಜಾಸ್ತಿ ಆಗುತ್ತೆ. ಅದೇ ವೆಯ್ಟ್ ಅಥವಾ ಅದೇ ಫೋರ್ಸ್ ಬಹಳ ಏರಿಯಾ ಮೇಲೆ ಇರುತ್ತೆ ಅಂತ ಅರ್ಥ. ನಾನು ಹೇಳಿದ್ದೆ ವೈ ಟಾಕಿಂಗ್ ಅಬೌಟ್ ಪ್ರೆಷರ್. ಪ್ರೆಷರ್ ಅಂದ್ರೇನು? ಫೋರ್ಸ್ ಬೈ ಏರಿಯಾ. ಇಲ್ಲಿ ವೆಯ್ಟ್ ಬೈ ಏರಿಯಾ ಅಂತ ಬರೀಬೋದು ನಾವಿಲ್ಲಿ. ಯಾಕೆ ಹೇಳಿ? ವೆಯ್ಟ್ ಇಸ್ ಎ ಫೋರ್ಸ್ ಬೈ ಏರಿಯಾ. ಏರಿಯಾ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ? ಪ್ರೆಷರ್ ಕಡಿಮೆ ಆಗುತ್ತೆ. ಏರಿಯಾ ಜಾಸ್ತಿ ಆದಂಗೆಲ್ಲ ಪ್ರೆಷರ್ ಕಡಿಮೆ ಆಗುತ್ತೆ. ಇಲ್ಲಿ ಸ್ಕೂಲ್ ಬ್ಯಾಗ್ನ ಫೋರ್ಸ್ ಅಂದ್ರೆ ವೆಯ್ಟ್ is now applied on very small area of strap. What strap? Thin and strong string. ಅಷ್ಟು ತೆಳುವಾಗಿರ್ತಕ್ಕಂಥ ದಾರದ ಮೇಲೆ ಅದಿಷ್ಟು ವೇಟ್ ಬಿದ್ದಾಗ ಏನಾಗುತ್ತೆ? ಏರಿಯಾ ಕಡಿಮೆ ಇರುತ್ತೆ. ಹಾಗಾಗಿ ನಮ್ಮ ಕೈ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಆಗ ಹಿಡ್ಕೊಳ್ಳಿಕ್ಕೆ ಇರಿಟೇಷನ್ ಆಗುತ್ತೆ, ನೋಯುತ್ತೆ, ಪ್ರೆಷರ್ ಜಾಸ್ತಿ ಬೀಳುತ್ತೆ ಅಲ್ಲಿಗೆ. ಅದೇ ಆ ಸ್ಟ್ರ್ಯಾಪ್ ಏನಾದರೂ ದಪ್ಪಗಿದ್ರೆ, ವೈಡ್ ಆಗಿದ್ರೆ, ಈ ಥರ ಈಗ ನೋಡಿ, ಎಲ್ಲ ಬ್ಯಾಗ್ಗಳು ಸ್ಕೂಲ್ ಬ್ಯಾಗ್ಗಳಲ್ಲಿ ಹಾಕ್ತಕ್ಕಂಥ ಇರ್ತಾವಲ್ಲ, ಹಿಂದ್ಗಡೆ ಆ ಸಪೋರ್ಟಿಂಗ್ ಇರುತ್ತೆ, ಅಲ್ಲಿ ಹಿಂದ್ಗಡೆ ಆ ದಪ್ಪಗಿರುತ್ತೆ, ಸ್ಪಂಜ್ ಹಾಕಿರ್ತಾರೆ, ಸ್ಮೂತ್ ಆಗಿರುತ್ತೆ, ಅಗಲ ಇರುತ್ತೆ, ದಪ್ಪಗಿರುತ್ತೆ. ಯಾಕಂದ್ರೆ ಏರಿಯಾ ಜಾಸ್ತಿ ಮಾಡೋಕ್ಕೋಸ್ಕರ. To increase the area, the strap of the school bags or any bags are made in such a way that the area will be very much and it will be very cushion. ಅಂದರೆ ಸ್ಪಂಜ್ ಥರ ಹಾಕಿರ್ತಾರೆ, ಪ್ರೆಷರ್ ಜಾಸ್ತಿ ಬೀಳಬಾರ್ದು. ಯಾಕೇಳಿ? ಏರಿಯಾ ಜಾಸ್ತಿ ಆಗುತ್ತೆ ಅಲ್ಲಿ. ಯಾವಾಗ ಸ್ಟ್ರ್ಯಾಪ್ ದಪ್ಪ ಮತ್ತು ಅಗಲ ಇರುತ್ತೋ ಮತ್ತು ಅದರಲ್ಲಿ ಸ್ಪಂಜ್ ಹಾಕಿರ್ತಾರೋ ಏರಿಯಾ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸ್ಪಂಜ್ ಹಾಕಿರೋ ಮೀಟ್ರಷ್ಟು ಏರಿಯಾ ಅದಕ್ಕೆ ಜಾಸ್ತಿ ಆಗುತ್ತೆ ಸರ್ ಅಂತ ಅನ್ಬೋದು. ಸ್ಪಂಜ್ ಹಾಕಿದ್ರೆ ಜಾಸ್ತಿ ಆಗಲ್ಲ. ಇಲ್ಲಿರ್ತಕ್ಕಂಥ ಮಟೀರಿಯಲ್ ಅಗಲ ಮಾಡಿ ಅಥವಾ ದಪ್ಪ ಮಾಡಿದ್ರಪ್ಪ ಅಂದ್ರೆ ಏರಿಯಾ ಜಾಸ್ತಿ ಆಗುತ್ತೆ. ಸ್ಪಂಜ್ ಹಾಕ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಫೋರ್ಸ್ ಇರುತ್ತಲ್ಲ, ಆ ವೆಯ್ಟ್ನ ಇಂಪ್ಯಾಕ್ಟ್ ಅನ್ನ ನಿಧಾನಗತಿಯಲ್ಲಿ ನಿಮ್ಮ ಮೇಲೆ ಬೀಳಂಗ್ ಮಾಡುತ್ತೆ. ದ ಸ್ಪಂಜ್ within the strap is now going to make the impact of the weight of the bag on your palm in much time. ಆಗ ಪ್ರೆಷರ್ ಬೀಳುತ್ತೆ, ಆಗ ಪ್ರೆಷರ್ ಕಡಿಮೆ ಆಗುತ್ತೆ. ಹಾಗಾಗಿ ಸ್ಪಂಜ್ ಯೂಸ್ ಮಾಡೋದ್ರಿಂದ ಅದು ಡಿಫ್ರೆಂಟ್ ಕೇಸ್. ಅದು ಮೊಮೆಂಟಮ್ ಅಂತೀವಿ, ಚೇಂಜ್ ಆಫ್ ಮೊಮೆಂಟಮ್ ಅಂತೀವಿ, ಬಿಟ್ಟಾಕದ್ನ. ಇಲ್ಲಿ ಸ್ಟ್ರ್ಯಾಪು ಅಥವಾ ಅಲ್ಲಿರ್ತಕ್ಕಂಥ ಮಟೀರಿಯಲ್, ಅಲ್ಲಿರ್ತಕ್ಕಂಥ ಬಟ್ಟೆ ಅಗಲ ಆದ್ರೆ ಏನಾಗುತ್ತೆ? ಆ ಸ್ಟ್ರ್ಯಾಪಿಂದು ಏರಿಯಾ ಜಾಸ್ತಿ ಆಗುತ್ತೆ. ಏರಿಯಾ ಜಾಸ್ತಿ ಆದರೆ ಏನಾಗುತ್ತೆ? ಪ್ರೆಷರು ಕಡಿಮೆ ಆಗುತ್ತೆ. ಉಲ್ಟಾ ಪಲ್ಟಾವು, ದೇ ಆರ್ ಇನ್ವರ್ಸ್ ಪ್ರಪೋರ್ಷನಲ್. ಹಾಗಾಗಿ ಸ್ಕೂಲ್ ಬ್ಯಾಗ್ಸ್ ಆಗಲಿ ಮತ್ತೊಂದಾಗಲಿ ಯಾವುದೇ ಬ್ಯಾಗ್ ಆಗಲಿ ಅಗಲೇ ಇರಬೇಕು, ಅವು ಸ್ಟ್ರ್ಯಾಪ್ ಸೊ ದಪ್ಪ ಇರಬೇಕು. ಅವಾಗ ಪ್ರೆಷರ್ ಕಮ್ಮಿ ಬೀಳುತ್ತೆ ನಮಗೆ ಕೈ ಮೇಲೆ. ಫೋರ್ಸ್ ಬಿಡ್ಬೋದು, ಫೋರ್ಸ್ ಒಂದೇ, ಆ ಬ್ಯಾಗ್ನ ವೆಯ್ಟ್ ಸೇಮ್ ಇರ್ಬೋದು, ಆದರೆ ಪ್ರೆಷರ್ ಡಿಫ್ರೆಂಟ್ ಆಗುತ್ತೆ. ಯಾಕೆ ಹೇಳಿ? ಏರಿಯಾ ಹೆಚ್ಚು ಕಮ್ಮಿ ಆಗುತ್ತೆ ಅಲ್ಲಿ. ಏರಿಯಾ ಯಾವಾಗ ಕಡಿಮೆ ಇರುತ್ತೆ ಅಂದರೆ ಸ್ಟ್ರ್ಯಾಪ್ ಏನಾದರೂ ತಳ್ಳಿಗೆ ಈ ಥರದ್ದೇನಪ್ಪ ಅಂದರೆ ಅದಿಷ್ಟು ವೆಯ್ಟು ಸ್ವಲ್ಪ ಜಾಗದ ಮೇಲೆ ಬೀಳುತ್ತೆ. ಅದಿಷ್ಟು ವೆಯ್ಟು ಸ್ವಲ್ಪ ಜಾಗ ಬಿದ್ದಾಗ ಆ ಜಾಗದಲ್ಲಿ ಭಾಳ ಪ್ರೆಷರ್ ಬೀಳುತ್ತೆ ನಮಗೆ. ಅದಿಷ್ಟು ವೆಯ್ಟು ಭಾಳ ಜಾಗದ ಮೇಲೆ ಬಿದ್ದಾಗ ಏನಾಗುತ್ತೆ? ಪ್ರೆಷರ್ ಕಡಿಮೆ ಇರುತ್ತೆ. ದಟ್ಸ್ ವೈ it is very difficult to hold a school bag having strap made of thin and strong string. Why? Because in this case the weight of the bag is now applied or exerted on the area equal to the area of the strap. Here the strap is thin and strong string, which means that the area of the strap is very less. ಬರೀಬೇಕಿದ್ದ ಸೆಂಟೆನ್ಸಿಂಗ್ ಇಂಥ ಕ್ವಶನ್ ಕೇಳಲ್ಲ ನಾವು ಎಕ್ಸಾಮ್ಗೆ, ಥಿಯರಿ ಎಕ್ಸಾಮ್ಸ್ಗೆ. ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಕಾನ್ಸೆಪ್ಟನ್ನು ಹೇಳ್ತಿದ್ದಾರೆ. ಇನ್ ದಿಸ್ ಕೇಸ್ ದ ಸ್ಟ್ರ್ಯಾಪ್ ಆಫ್ ದಿ ಸ್ಕೂಲ್ ಬ್ಯಾಗ್ ಈಸ್ ವೆರಿ ಥಿನ್, therefore it has less area. Since the area is less, pressure in the case will be more. Therefore it is very difficult to hold the school bag ಅಂತ ಬರೀಬೇಕದನ್ನ. ಇದೆ ಕಾನ್ಸೆಪ್ಟ್. ಏರಿಯಾ ಕಡಿಮೆ ಆಗೋದ್ರಿಂದ ಪ್ರೆಷರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅದು ಹಿಡ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗುತ್ತೆ. ಅದು ದಪ್ಪಗೆ ಅಗಲ ಕೊಟ್ಟನಪ್ಪ ಅಂದರೆ ಸ್ಟ್ರಾಪನ್ನು ಈಸಿಯಾಗಿ ಬ್ಯಾಗನ್ನು ಹಿಡ್ಕೋಬೋದು ಅಥವಾ ಹಾಕ್ಕೋಬೋದು. ಸೆಕೆಂಡ್ ಒನ್, ವಾಟ್ ಯು ಮೀನ್ ಬೈ ಬಯಾನ್ಸಿ ಅಂತ ಕೇಳಿದ್ದಾರೆ. ಹಂಗಂದ್ರೆ ಏನಪ್ಪ ಅಂತ ಕೇಳಿದ್ದಾರೆ, ಗೊತ್ತು ನಿಮಗೆ. ಇಟ್ ಈಸ್ ಆನ್ ಅಪ್ವಾರ್ಡ್ ಫೋರ್ಸ್. ಬಯಾನ್ಸ್ ಅಂದ್ರೆ ಏನು?
ಯಾವುದೋ ಒಂದು ಫ್ಲೂಯಿಡ್ ಆಫ್ ಇದು, ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಅಥವಾ ಯಾವುದಾದ್ರಾಗಿರ್ಬೋದು. ಇಟ್ ಈಸ್ ಅನ್ ಅಪ್ವಾರ್ಡ್ ಫೋರ್ಸ್. It is an upward force. It is an upward force exerted by a fluid. Exerted by a fluid on an object which is immersed. Which is immersed ಅಂದ್ರೇನು? ಮುಳುಗಿಸಿರೋದು ಅಥವಾ ತೇಲ್ಬಿಟ್ಟಿರೋದು. In that fluid. ಅರ್ಥ ಆಗ್ತಿದೆನಾ? The upward force exerted by the upward force exerted by a fluid on an object in that fluid ಅಂತ ಬರೀಬಹುದು ಅಥವಾ immersed in the fluid ಅಂತ ಬರೀಬಹುದು. immersed or sinked ಅಂತ ಬರೀಬಹುದು ಅಥವಾ put ಅಂತ ಬರೀಬಹುದು. immersed in the fluid. ಆ ಫ್ಲೂಡಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ಮೇಲೆ ಒಂದು ಅಪ್ವರ್ಡ್ ಫೋರ್ಸ್ ಬೀಳುತ್ತೆ ಅಥವಾ ಅಪ್ ಥ್ರಸ್ಟ್ ಬೀಳುತ್ತೆ. ಅದಂತೀವಿ ನಾವು ಬಯಾನ್ಸಿ ಅಂತೀವಿ ಅಥವಾ ಬಯಾಂಡ್ ಫೋರ್ಸ್ ಅಂತೀವಿ ಅಥವಾ ಅಪ್ ಥ್ರಸ್ಟ್ ಅಂತೀವಿ. ಆ್ಯಂಡ್ ದಿಸ್ ಅಪ್ವರ್ಡ್ ಫೋರ್ಸ್ ಇಸ್ ಗೋಯಿಂಗ್ ಟು ಮೇಕ್ ದಿ ಆಬ್ಜೆಕ್ಟ್ ವೇ ಲಿಟಲ್ ಲೈಟರ್. ಅವ್ರ ತೂಕನ ಕಡಿಮೆ ಮಾಡಿದಾಗ ಅನಿಸುತ್ತೆ. ಅರ್ಥ ಆಗ್ತಿದೆನಾ? ದಿ ವೆಯ್ಟ್ ಆಫ್ ದಿ ಸ್ಟೋನ್ ಇರ್ಬೋದಪ್ಪ. ವೆಯ್ಟ್ ಆಫ್ ದಿ ಸ್ಟೋನು ಕೆಳಗಿರೋದ್ರಿಂದ upward force ಮೇಲೆ ಇರೋದ್ರಿಂದ the weight of the stone is now little bit decreased by the upward force. It appears like that. ಅದಕ್ಕೆ ಸ್ವಿಮ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನೀರಲ್ಲಿ ಆರಾಮ್ಸಿ ಈ ಥರ ಬ್ಯಾಕ್ ಫೋರ್ತ್ ಆಗಿ ಮಲ್ಕೊಂಡಾಗ ಏನಾಗುತ್ತೆ ನೋಡಿ, ಏನಾಗುತ್ತೆ, ವಿಲ್ ಫೀಲ್ ಲೈಟರ್. ಒಂಥರ ಖುಷಿ ಆಗುತ್ತೆ ಆ ಥರ ಇರೋಕ್ಕೆ ನೀರಲ್ಲಿ. ಬಿಕಾಸ್ ಅನ್ ಅಪ್ವರ್ಡ್ ಫೋರ್ಸ್ ವಿಲ್ ಬಿ ಎಕ್ಸರ್ಟೆಡ್ ಆನ್ ಯು, ಕಾಲ್ಡ್ ಆಸ್ ಬಯಾಂಡ್ ಫೋರ್ಸ್. ಅಂದರೆ ಅಲ್ಲಿರ್ತಕ್ಕಂಥ ವಸ್ತುಗಳ ತೂಕ ಕಡಿಮೆ ಆದಾಗ ಅನಿಸುತ್ತೆ. ಸೊ ದಟ್ಸ್ ದಿ ಎಫೆಕ್ಟ್ ಆಫ್ ಬಯಾಂಡ್ ಫೋರ್ಸ್. ಥರ್ಡ್ ಒನ್ ಮಾರ್ಕ್ಸ್ ಕ್ವಶನ್ ಅದು ಡೆಫಿನಿಷನ್ನು. ವಾಟ್ ಈಸ್ ಬಯಾನ್ಸಿ ಅಥವಾ ಬಯಾಂಡ್ ಫೋರ್ಸ್ ಅಂತ ಕೇಳ್ತಾರೆ. Why does an object float or sink when placed on the surface of the water? ವಾಟರ್ ಸರ್ಫೇಸ್ ಮೇಲೆ ಒಂದು ಆಬ್ಜೆಕ್ಟ್ ಇಟ್ಟಾಗ ಅದು ಯಾಕೆ ಮುಳುಗುತ್ತೆ ಅಥವಾ ಯಾಕೆ ತೇಲುತ್ತೆ? ಅದನ್ನ ಲಾಸ್ಟ್ ವರ್ಷ ಹೇಳಿದ್ದೆ ನಾನು. ವೈ ಆಬ್ಜೆಕ್ಟ್ ಸಿಂಕ್ ಆರ್ ಫ್ಲೋಟ್ ಆನ್ ಅನ್ ಆಬ್ಜೆಕ್ಟ್ ಆನ್ ಸರ್ಫೇಸ್ ಆಫ್ ದಿ ವಾಟರ್ ಅಂತ ಕ್ಲೀನಾಗಿ ಹೇಳಿದ್ದೆ. ಯಾವಾಗ ಅನ್ ಆಬ್ಜೆಕ್ಟ್ಸ್ ಡೆನ್ಸಿಟಿ ಈಸ್ ಲೆಸ್ ದ್ಯಾನ್ ದ ಡೆನ್ಸಿಟಿ ಆಫ್ ದಿ ವಾಟರ್. ನೋಡಿ, ಇದು ಆಬ್ಜೆಕ್ಟ್, ಡೆನ್ಸಿಟಿ ಆಫ್ ದಿ ಆಬ್ಜೆಕ್ಟ್, ಡೆನ್ಸಿಟಿ ಆಫ್ ದಿ ವಾಟರ್. When the density of the object is less than the density of the water, ಅಂದರೆ ಡೆನ್ಸಿಟಿ ಆಫ್ ದ ವಾಟರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಆಬ್ಜೆಕ್ಟ್ ಫ್ಲೋಟ್ ಆಗುತ್ತೆ, ತೇಲುತ್ತೆ ಮೇಲೆ. When the density of the object is more than the density of the water, then the object will sink. Object will sink. Why density matters here? Because whatever the upthrust, the opposite force to the weight ಹೆಂಗಿರುತ್ತೆ, ಕೆಳಗಿರುತ್ತೆ. ಅದಕ್ಕೆ ಯಾರಪ್ಪ ಅಪೋಸಿಟ್ ಫೋರ್ಸ್ ಇಲ್ಲಿ? ಬಯಾಂಡ್ ಫೋರ್ಸ್, ಅಪ್ವರ್ಡ್ ಫೋರ್ಸು. ದಿಸ್ ಬಯಾಂಡ್ ಫೋರ್ಸ್ ಎಫ್ ಬಿ ಆ್ಯಂಡ್ ದಿಸ್ ಒನ್ ಈಸ್ ವೆಯ್ಟ್ ಅಥವಾ ಎಫ್ ಜಿ ಅಂತ ಇರ್ಬೋದು. ಎಫ್ ಜಿ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಸೊ ದಿಸ್ ಫೋರ್ಸ್ ಇಸ್ ಬೀಯಿಂಗ್ ಆಪರೇಟೆಡ್ ಬೈ ದಿಸ್ ಬಯಾಂಡ್ ಫೋರ್ಸ್. ಯಾವಾಗ ವೆಯ್ಟ್ ಆಫ್ ದಿ ಆಬ್ಜೆಕ್ಟ್ ಈಸ್ being overruled by the buoyant force, ಅಂದ್ರೆ ಇದು ಜಾಸ್ತಿ ಇದ್ದಾಗ ಇಲ್ಲೇ ತೇಲುತ್ತೆ, ಇದು ಜಾಸ್ತಿ ಇದ್ದಾಗ ಕೆಳ ಬಂದು ಬೀಳುತ್ತೆ, ಸಿಂಕ್ ಆಗುತ್ತೆ. ಕಾಮನ್ ಸೆನ್ಸ್. And this buoyant force, the magnitude of the buoyant force applied by the fluid on the object depends on, this depends on what? Density of the fluid. Density of the fluid. This buoyant force by the fluid depends on its density. ಯಾವಾಗ ಫ್ಲೂಯಿಡ್ ಡೆನ್ಸಿಟಿ ಜಾಸ್ತಿ ಇರುತ್ತೋ ಇದಕ್ಕಿಂತ ಅದು ಜಾಸ್ತಿ ಫೋರ್ಸ್ ಮೇಲಕ್ಕೆ ಹಾಕುತ್ತೆ, ಅವಾಗ ತೇಲುತ್ತೆ ಅಲ್ಲಿ. ಯಾವಾಗ ಫ್ಲೂಯಿಡ್ನ ಡೆನ್ಸಿಟಿ ಕಡಿಮೆ ಇರುತ್ತೆ ಯಾರಿಗಿಂತ, ಆಬ್ಜೆಕ್ಟ್ಗಿಂತ, ವಾಟ್ ಹ್ಯಾಪನ್ಸ್ ದೇರ್? ದಿ ವೆಯ್ಟ್ ವಿಲ್ ಓವರ್ ರೂಲ್ ಬಯಾಂಡ್ ಫೋರ್ಸ್, ದೇರ್ ಫೋರ್ ಕೆಳ ಬಂದು ಬೀಳುತ್ತೆ. ಯಾಕಂದ್ರೆ ಬಯಾಂಡ್ ಫೋರ್ಸ್ ಕಡಿಮೆ ಇರುತ್ತೆ. ಬರಿಬೋದು ನೀವು ಇಲ್ಲಿ. when the density of the object is lower than the density of the fluid, it sinks. Sorry, it floats. When the density of the object is more than the density of the water or fluid, it sinks or it immerses, ಮುಳುಗುತ್ತೆ. Because the magnitude of the buoyant force or upward force exerted by the fluid depends on the density, depends on its density ಅಂತ
ರೀಸನ್ ಅಷ್ಟೇ, 2 ಸೆಂಟೆನ್ಸ್ ಬರೆಯೋದು. ಅದನ್ನು ಹೇಳಿದ್ದೀನಿ ನಾನು ಕ್ಲಾಸ್ ಮಾಡುವಾಗ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್, ಆರ್ಕಿಮಿಡೀಸ್ ಪ್ರಿನ್ಸಿಪಲ್. Archimedes principle. Greek philosopher, scientist. The ancient Greek philosopher and scientist. ಇದು ಅರ್ಥ ಮಾಡ್ಕೊಳ್ಳೋಕೆ ಒಂದು ಆಕ್ಟಿವಿಟಿ ಮಾಡೋಣ. ಲೆಟ್ಸ್ ಡೂ ಆನ್ ಆಕ್ಟಿವಿಟಿ. ಒಂದು ಕಲ್ಲು, a piece of stone, a normal sided piece of stone. Let's take normal sided piece of stone. Let's tie that stone to a string, rubber string. ರಬ್ಬರ್ ದಾರಕ್ಕೆ ಕಟ್ಟೋಣ, ಮೇಡ್ ಆಫ್ ರಬ್ಬರ್. ಅಥವಾ ಸ್ಪ್ರಿಂಗ್ ಬ್ಯಾಲೆನ್ಸ್ಗೆ ಏನು ದಾರ, ರೈಟ್, ರಬ್ಬರ್ ಸ್ಟ್ರಿಂಗು, ಇದಕ್ಕೆ ಒಂದು ಕಲ್ಲನ್ನು ಕಟ್ಟಬೇಕು, ರೈಟ್, ಒಂದು ಕಲ್ಲನ್ನು ಕಟ್ಟಬೇಕು. Tie the stone with one end of the rubber string. ಅಥವಾ ಸ್ಪ್ರಿಂಗ್ ಬ್ಯಾಲೆನ್ಸ್ ಗೊತ್ತಲ್ಲ ನಿಮಗೆ, ಸ್ಪ್ರಿಂಗ್ ಬ್ಯಾಲೆನ್ಸ್ ಗೊತ್ತು. ಸೊ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ ತಗೊಂಡು, ಇದು ಪಾಯಿಂಟರು, ಇದು ಸ್ಕೇಲು. ಈ ಪಾಯಿಂಟರು ಈ ಥರ ಇರುತ್ತೆ. ಇಲ್ಲಿ ಲೋಡ್ ಬಿದ್ದಾಗ ಏನಾಗುತ್ತೆ, ಇದು ಮೂವ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಪಾಯಿಂಟರ್ ಮೂವ್ ಆಗುತ್ತೆ. ಅವಾಗ ಎಷ್ಟು ಮೂವ್ ಆಯ್ತು ಅಂತಂದ್ರೆ ಇಲ್ಲಿರ್ತಕ್ಕಂಥ ಡಾಟಾ ಅಥವಾ ಸ್ಕೇಲ್ ಅದರಿಂದ ಗೊತ್ತಾಗುತ್ತೆ. ಸೊ ಇದು ಹ್ಯಾಂಗ್ ಮಾಡೋದು, ಒಂದು ಕಡೆಗೆ ನಿಲ್ಲಿಸೋದು, ಹಿಂಗೆ ಹಿಡ್ಕೋದೋದು, ಈ ಕಡೆ ಲೋಡ್ ಹಾಕೋದು, ವೆಯ್ಟ್ ಹಾಕೋದು. ವೆಯ್ಟ್ ಹಾಕಿದಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಸ್ಪ್ರಿಂಗು ಎಲಾಂಗೇಟ್ ಆಗುತ್ತೆ. ದ ಸ್ಪ್ರಿಂಗ್ ವಿಲ್ ಬಿ ಎಲಾಂಗೇಟೆಡ್, ದ ಸ್ಪ್ರಿಂಗ್ ವಿಲ್ ಬಿ ಎಲಾಂಗೇಟೆಡ್ ಅಂಡ್ ದ ಪಾಯಿಂಟರ್ ವಿಲ್ ಮೂವ್. ಇದು ಯಾವಾಗ ಎಲಾಂಗೇಟ್ ಆಗುತ್ತೆ, ಈಚುತ್ತೆ, ಅವಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಪಾಯಿಂಟರ್ ಮೂವ್ ಆಗುತ್ತೆ. The moment of the pointer will be measured by the graduated scale. ಇಲ್ಲಿರ್ತಕ್ಕಂಥ ಗ್ರಾಜುಯೇಟ್ ಸ್ಕೇಲಿಂದ ಮೆಜರ್ ಮಾಡ್ತೀವಿ ನಾವು. ಅಂದರೆ ಎಷ್ಟು ಫೋರ್ಸ್ ಇದೆ, ಕೆಳಗೆ ಎಷ್ಟು ವೆಯ್ಟ್ ಹಾಕಿದ್ರೆ ಅಂತ ಮೆಜರ್ ಮಾಡಿದಾಗ ನಾವಿಲ್ಲಿ. ಇದು ಟೆಕ್ನಿಕಲಿ ಮೆಜರ್ ಮಾಡೋದು ವಿತ್ ನಂಬರ್ಸ್. ಇದೇನಿಲ್ಲ, ಹಂಗೆ ಇಂಡೈರೆಕ್ಟ್ ಆಗಿ ಎಷ್ಟು ದಾರ ಉದ್ದ ಆಗುತ್ತೆ ಅನ್ನೋದು ಎಷ್ಟು ಫೋರ್ಸ್ ಅಂತ ಹೇಳ್ಬೋದು ನಾವಿಲ್ಲಿ. ಜಾಸ್ತಿ ಆಯ್ತು ಕಮ್ಮಿ ಆಯ್ತು ಅಂತಂದು ಇದು ನಾರ್ಮಲ್ ಮೆಜರ್ಮೆಂಟ್. ಇದು ಡಿಸ್ಟಿಂಗ್ವಿಶ್ಡ್ ಮೆಜರ್ಮೆಂಟು, ಹ್ಯಾವಿಂಗ್ ವ್ಯಾಲ್ಯೂಸ್. who can know the exact amount of force here ಅಥವಾ ವೆಯ್ಟ್. ಈಗ ಇಲ್ಲಿ ನೀವು ಅದೇ ಕಲ್ಲನ್ನು ಇಲ್ಲಿ ಕಟ್ಟ್ರಿ, ಅದೇ ಸ್ವಲ್ಪ ಏನೋ ದಾರ ಅಥವಾ ಏನೋ ತಗೊಂಡು ಕಲ್ಲನ್ನು ಕಟ್ಟ್ರಪ್ಪ. ಸೊ ಕಲ್ಲನ್ನು ಕಟ್ಟಿ ಬಿಡಿ, ಈಚುತ್ತೆ. ಅವಾಗ ಇಲ್ಲಿರ್ತಕ್ಕಂಥ ಪಾಯಿಂಟರ್ ಏನಾಗುತ್ತೆ, ಮೂವ್ ಆಗುತ್ತೆ. ಪಾಯಿಂಟರ್ ವಿಚ್ ಶೋಸ್ ದಿ ವೆಯ್ಟ್ ಹಿಯರ್. ಅಥವಾ ಹಿಂಗೆ ಮಾಡ್ಬೋದು, ದಾರದ ಮಾಡ್ಬೋದು. ಸೊ ದಾರ ನೋಡಿ, ಯೂಶ್ವಲಿ ಅದ್ರ ಪಡಿ ಇದಿರುತ್ತೆ ದಾರ. ನೀವು ಯಾವಾಗ ಕಲ್ಲನ್ನು ಕಟ್ತಿರೋ ಅವಾಗ ಏನಾಗುತ್ತೆ, ದಾರ ಈಚುತ್ತೆ. ದಟ್ ಸ್ಟ್ರಿಂಗ್ ವಿಲ್ ಬಿ ಎಲಾಂಗೇಟೆಡ್. ದೇರ್ ಈಸ್ ಅನ್ ಎಲಾಂಗೇಷನ್ ಇನ್ ದಿ ಸ್ಟ್ರಿಂಗ್. ಈಚುತ್ತೆ. ವೈ? ವೆಯ್ಟ್, ಫೋರ್ಸ್ ಬೀಳುತ್ತೆ ಅದರಿಂದ. ಅರ್ಥ ಆಗ್ತದೇನಾ? ಸೊ ಈಗ ನೋಡಿ, ಲೆಟ್ಸ್ ಕಂಪೇರ್ ದಟ್. ಅಥವಾ ಸ್ಪ್ರಿಂಗ್ ತಗೋಬೋದು ಅಥವಾ ದಾರ ತಗೋಬೋದು. ಸ್ಪ್ರಿಂಗ್ ತಗೊಂಡ್ರೆ ಎಕ್ಸಾಕ್ಟ್ ಗೊತ್ತಾಗುತ್ತೆ, ದಾರ ತಗೊಂಡ್ರೆ ಹಂಗೆ ಕಂಪೇರಿಟಿವ್ಲಿ ಕಂಪೇರ್ ಮಾಡಿ ಹೇಳ್ಬೋದು ಜಾಸ್ತಿ ಆಯ್ತು ಇಲ್ಲ ಅಂತಂದು. ಈಗ ನಾನು ಏನು ತೊಗೊತೀನಿ, ದಾರ ತೊಗೊತೀನಿ, ಮತ್ತು ಸ್ಪ್ರಿಂಗ್ ದಾರ ತೊಗೋಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ದಾರ ಕೊಟ್ಟಿದ್ದಾರೆ, ಹಾಗೆ ದಾರ ತೊಗೋತೀನಿ. ರಬ್ಬರ್ ಸ್ಟ್ರಿಂಗ್. ಈಗ ನೀವು ಕೈಯನ್ನು ಹಿಡ್ಕೊಂಡಿದ್ದೀರಿ, ರೈಟ್, ದಾರ. ಸೊ ಈ ಥರ ಕಟ್ಟಿದ್ದೀರಿ, ಟೈ ಮಾಡಿದ್ದೀರಿ. ನಾರ್ಮಲಿ ಈ ಕಲ್ಲು ಕಟ್ಟಲಿಲ್ಲಪ್ಪ ಅಂದರೆ ಸ್ಟ್ರಿಂಗ್ ಸ್ವಲ್ಪ ಸಣ್ಣದಿರ್ತಿತ್ತು. ಕಲ್ಲು ಕಟ್ಟಿ ನೇತ್ ಬಿಟ್ಟಿರೋದ್ರಿಂದ ಲೆಟ್ಸ್ ಹ್ಯಾಂಗ್ ದಟ್. ಹ್ಯಾಂಗ್ ಅಂದ್ರೆ ಲೆಟ್ಸ್ ಸಸ್ಪೆಂಡ್ ದಟ್. ಸಸ್ಪೆಂಡ್ ಅಂದರೆ ಸುಮ್ಮನೆ ಬಿಡೋದು ಅಷ್ಟೇ, ಹಿಂಗೆ ಇಟ್ಕೊಳೋದು ಹಿಂಗೆ ಕಟ್ಟಿ. ಸೊ ಲೆಟ್ಸ್ ಸಸ್ಪೆಂಡ್ ದಿ ಸ್ಟೋನ್ ಟೈ ಟು ದಿ ದಟ್ ಸ್ಟ್ರಿಂಗ್, ರಬ್ಬರ್ ಸ್ಟ್ರಿಂಗ್. ಯು ಜಸ್ಟ್ ಅಬ್ಸರ್ವ್ ದ ಲೆಂತ್ ಆಫ್ ದಿ ಸ್ಟ್ರಿಂಗ್ ಬಿಫೋರ್ ಅಂಡ್ ನೌ. ಸೊ ದ ಲೆಂತ್ ಈಸ್ ನೌ ಇನ್ಕ್ರೀಸ್ಡ್ because of the weight of the stone. That is,
ಸ್ಟ್ರಿಂಗ್ ಈಸ್ ಎಲಾಂಗೇಟೆಡ್, ದ ಸ್ಟ್ರಿಂಗ್ ಈಸ್ ಎಲಾಂಗೇಟೆಡ್, ಉದ್ದಾಯಿತು. ಹೌದಾ, ಉದ್ದಾಯಿತು. ಇದನ್ನು ಕಂಪ್ಯಾರಿಸನ್ ಲೆವೆಲ್ ಮಾಡಲಿಕ್ಕೆ ಒಂದು ಲೈನ್ ಹಾಕೊಳ್ತೀನಿ. ರೈಟ್, ಇಲ್ಲೇ ಮಾಡಿದ್ದೀನಿ. ಒಂದು ಟೇಬಲ್ ಇದೆ, ಅದ್ರ ಮೇಲೆ ಒಂದು ಬೀಕರ್ ಇದೆ, ದೊಡ್ಡ ಬೀಕರ್, ಏನೋ ದೊಡ್ಡ ಬೀಕರ್ ಇದೆ, ಅದರಲ್ಲಿ ನೀರಿದೆ. ಸೇಮ್ ಲೆವೆಲ್ ನೀರು ಅಥವಾ ಫ್ಲೂಯಿಡ್. ಅದೇ ಹೈಟಿಂದ ನಾನೇನು ಮಾಡ್ತೀನಿ, ಅಕಸ್ಮಾತ್ ನಾನು ಗಾಳಿಯಲ್ಲಿ ಅಥವಾ ಏನಿಲ್ದಂಗೆ ಸಸ್ಪೆಂಡ್ ಮಾಡೋ ಬದಲಿ ನೀರಲ್ಲಿ ಸಸ್ಪೆಂಡ್ ಮಾಡಿದ್ರೆ ಏನಾಗ್ತಿತ್ತು ಅಂತ ಕಂಪೇರ್ ಮಾಡುತ್ತೆ ನಾನೀಗ. ಐ ಸಸ್ಪೆಂಡೆಡ್ ದಿಸ್ ಟೈಡ್ ಸ್ಟೋನ್ ಇನ್ ಏರ್ ಮೀಡಿಯಂ. ಇಲ್ಲೆಲ್ಲ ಏನಿದೆ, ಏರ್, ಗಾಳಿ ಇದೆ, ಗಾಳಿ. ಇಲ್ಲೇನಿದೆ, ನೀರಿದೆ. ಐ ಆಮ್ ಗೋಯಿಂಗ್ ಟು ಸಸ್ಪೆಂಡ್ ದಟ್ ಸ್ಟೋನ್ ಗ್ರಾಜುವಲಿ ಇನ್ ಟು ವಾಟರ್. ಗ್ರಾಜುವಲ್ ಅಂದ್ರೆ ನಿಧಾನ ಬಿಡಬೇಕು, ತಪ್ಪಂಗೆ ಬಿಡಂಗಿಲ್ಲ, ಚೆಲ್ಬಿಡುತ್ತೆ ನೀರೆಲ್ಲ, ಸ್ಲೋ ಆಗಿ ಬಿಡಬೇಕು. ಸೊ ನೌ ಐ ಆಮ್ ಗೋಯಿಂಗ್ ಟು ಲೆಟ್ ದಟ್ ಸ್ಟೋನ್, ಆರ್ ಐ ಆಮ್ ಗೋಯಿಂಗ್ ಟು ಇಮ್ಮರ್ಸ್ ದಟ್ ಸ್ಟೋನ್ ಗ್ರಾಜುವಲಿ. ಮೆಲ್ಲಕ್ಕೆ ಬಿಡ್ತೀನಿ, ನೀರು ಚೆಲ್ಲಬಾರ್ದು, ಶೇಕ್ ಆಗಬಾರ್ದು. ಸೊ ಗ್ರ್ಯಾಜುವಲಿ ಬಿಡ್ತೀನಿ, ಗ್ರ್ಯಾಜುವಲಿ ಬಿಟ್ಟು ಅದೇ ಸ್ಟೋನು ಬಿಟ್ಟಾಗ ಏನಾಗುತ್ತೆ, ನಿಮ್ಗೊಂದು ಆಶ್ಚರ್ಯ ಕಾಣುತ್ತೆ. ಏನಂದ್ರೆ ನೀರಲ್ಲಿ ಬಿಟ್ಟಾಗ ಎತ್ತರ ನೋಡ್ರಿ, ಬಿಟ್ಟಿರ್ತಕ್ಕಂಥ ಹೈಟ್ ಒಂದೇ, ಇಲ್ಲಿರ್ತಕ್ಕಂಥ ಲೆವೆಲ್ ಕೂಡ, ಬಾಟಮ್ ಲೆವೆಲ್ ಅಪ್ ಲೆವೆಲ್ ಎರಡು ಒಂದೇ. ಆದರೆ ನೀರಲ್ಲಿರೋದ್ರಿಂದ ಅದು ಒಂಚೂರೇನೋ ಮೇಲಕ್ಕೆ ಬಂದಂಗೆ ಅನಿಸುತ್ತೆ, ಮೇಲಕ್ಕೆ ಅನ್ಸೋದೇನು, ಮೇಲಕ್ಕೆ ಬಂದಿರುತ್ತೆ. ಇಲ್ಲಿ ನೋಡಿ, ಇಲ್ಲಿವರೆಗೂ ಹೋಗಿದೆ. ಸ್ಟ್ರಿಂಗ್ ಈಸ್ ಎಲಾಂಗೇಟೆಡ್ ಅಪ್ ಟು ದಿಸ್ ಲೆವೆಲ್, ಬಟ್ ಹಿಯರ್ ಸ್ಟ್ರಿಂಗ್ ಈಸ್ ನಾಟ್ ಎಲಾಂಗೇಟೆಡ್ ಟು ದ ಸೇಮ್ ಲೆವೆಲ್, ಟು ದ ಸೇಮ್ ಡೆಪ್ತ್. ಅಷ್ಟೇ ಆಳಕ್ಕೆ ಎಲಾಂಗೇಟ್ ಆಗಿಲ್ಲ. Here the elongation is little less in case of the water medium, in case of the fluid medium. Of course, air is also fluid, I accept. This is liquid fluid, this is air fluid or gaseous fluid. When you put that stone into the water medium or any liquid medium, gradually ನಿಧಾನಕ್ಕೆ ಬಿಟ್ಟಾಗ, ಸೊ ಇನ್ನೇನು ಇಲ್ಲಿದೆ ಸ್ಟೋನು, ಇಲ್ಲಿ ಮೆಲ್ಲಕ್ಕೆ ಬಿಡ್ತಿದ್ರಿ, ಹಿಂಗೆ ಮೆಲ್ಲಕ್ಕೆ ಬಿಡ್ತಿದ್ರಿ, ಸ್ಟೋನ್ ಇಲ್ಲಿದೆ, ಅದು ಮುಳುಗೋವರೆಗೂ ದೇರ್ ಈಸ್ ಡಿಕ್ರೀಸ್ ಇನ್ ದಿ ಎಲಾಂಗೇಷನ್. ಅರ್ಥ ಆಗ್ತಿದೆನಾ? ನೀವೇನ್ ಮಾಡ್ತೀರಿ, ಹಿಂಗೆ ಉದ್ದ ಐತಪ್ಪ, ಈಗ ಇಷ್ಟು ಉದ್ದ ಐತೆ, ಎಲಾಂಗೇಟ್ ಆಗಿದೆ. ಇನ್ನು ತಗೊಂಡೋದ್ ಮೇಲಿಂದ ಈಗ ಬಿಡ್ತೀರಿ, ಹಿಂಗೆ ಸ್ಟ್ರಿಂಗ್ ಮೇಲಿಂದ ತಗೊಂಡೋಗಿದ್ರಿ. ಈಗ ಇಲ್ಲಿ ಸ್ಟೋನ್ ಇದೆ ನೋಡಿ, ಹಿಂಗಿದೆ. ಸೊ ಇಲ್ಲಿ ತಗೊಂಡ್ಬಂದಿದ್ದೆ ನಾನೀಗ. ಸೊ ಇಲ್ಲಿ ಕಲ್ಲಿದೆ, ಈಗ ಮೆಲ್ಲಕ್ಕೆ ನೀವು ಟಚ್ ಮಾಡ್ತೀರಿ ನೀರನ್ನ, ಸ್ಟ್ರಿಂಗ್ ಅಲ್ಲಿ ಉದ್ದ ಕಡಿಮೆ ಆಗುತ್ತೆ, ಸ್ವಲ್ಪ ಡಿಕ್ರೀಸ್ ಆಗುತ್ತೆ ಉದ್ದ. ಒಳಗೆ ಬನ್ನಿ, ಲೆಟ್ ಸಿಂಕ್ ದಟ್ ಸ್ಟೋನ್ ಲಿಟ್ಲ್ ಡೀಪ್, ಅಂದ್ರೆ ಮುಳುಗಂಗೆಲ್ಲ ಇನ್ನು ಸ್ವಲ್ಪ ಕಂಪ್ಲೀಟ್ ಆಗಿ ಮುಳುಗೋವರೆಗೂ ಅದು ಡಿಕ್ರೀಸ್ ಆಗ್ತಾನೇ ಹೋಗುತ್ತೆ. ದೇರ್ ವಿಲ್ ಬಿ ಕಂಟಿನ್ಯೂಸ್ ಡಿಕ್ರೀಸ್ ಇನ್ ದಿ ಸ್ಟ್ರಿಂಗ್, ಇನ್ ದ ಲೆಂತ್ ಆಫ್ ದಿ ಸ್ಟ್ರಿಂಗ್. ಅರ್ಥಾಗ್ತದೇನಾ? ದೇರ್ ಈಸ್ ಕಂಟಿನ್ಯೂಸ್ ಡಿಕ್ರೀಸ್ ಇನ್ ದಿ ಎಲಾಂಗೇಷನ್ ಆಫ್ ದಿ ಸ್ಟ್ರಿಂಗ್. ಉದ್ದ ಆಗಿರ್ತಕ್ಕಂಥ ದಾರ ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ಮುಳುಗೋವರೆಗೂ. ಕಲ್ಲು ಟಚ್ ಆಯ್ತು, ಕಲ್ಲು ಸ್ವಲ್ಪ ಕಡಿಮೆ ಆಯ್ತು, ಉದ್ದ ಆಗಿರೋದು ಕಡಿಮೆ ಆಯ್ತು. ಒಳ ಹೋಗ್ತಿದೆ ಕಲ್ಲು, ಮುಳುಗ್ತಾ ಇದೆ, ಇನ್ನೇನು ಕಡಿಮೆ ಆಗ್ತದೆ ಎಲಾಂಗೇಷನ್. ಕಂಪ್ಲೀಟ್ ಒಳಗೋಯ್ತು, ಅಲ್ಲಿಗೆ ನಿಂತ್ಕೊಳ್ಳುತ್ತೆ, ಎಲಾಂಗೇಷನ್ ಕಡಿಮೆ ಆಗಲ್ಲ. ಎಲ್ಲಿವರೆಗೂ ಕಲ್ಲು ಮುಳುಗೋವರೆಗೂ, ಒಳಗಡೆ ಮುಳುಗೋವರೆಗೂ ಅಲ್ಲಿ ಡಿಕ್ರೀಸ್ ಆಗ್ತಿರುತ್ತೆ. ಇಲ್ಲಿರ್ತಕ್ಕಂಥ ಉದ್ದ, ಆಗಿರ್ತಕ್ಕಂಥ ಉದ್ದ, ಈಚಿರ್ತಕ್ಕಂಥ ಉದ್ದ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ಎಲ್ಲಿವರೆಗೂ ಕಂಪ್ಲೀಟ್ ಮುಳುಗೋವರೆಗೂ. ಒಂದ್ಸರಿ ಮುಳುಗ್ತ ಕಲ್ಲು ಒಳಗಡೆ ಮತ್ತೆ ಡಿಕ್ರೀಸ್ ಆಗಲ್ಲ, ಮತ್ತೆ ಕಮ್ಮಿ ಆಗಲ್ಲ. ಅದಾಗ್ತದೇನ, ಮತ್ತೆ ಕಮ್ಮಿ ಆಗಲ್ಲ. ಯಾಕಂತ ಹೇಳ್ತಾಮಲ್ಲ ನಾನು. ಸೊ ಒನ್ಸ್ ದ ಸ್ಟೋನ್ ಈಸ್ ಫುಲ್ಲಿ ಇಮ್ಮರ್ಸ್ಡ್ ಇನ್ ವಾಟರ್, ದೇರ್ ವಿಲ್ ಬಿ ನೋ ಫರ್ದರ್ ಡಿಕ್ರೀಸ್ ಇನ್ ಎಲಾಂಗೇಷನ್. ಆಗಿರ್ತಕ್ಕಂಥ ಉದ್ದದಲ್ಲಿ ಮತ್ತೆ ಕಡಿಮೆ ಆಗಲ್ಲ. ಆ ಕಂಪ್ಲೀಟ್ ಕಲ್ಲು ಮುಳುಗೋವರೆಗೂ, ಆ ಕಲ್ಲು ಕಂಪ್ಲೀಟ್ ಮುಳುಗೋವರೆಗೂ ಮಾತ್ರ ಕಡಿಮೆ ಆಗ್ತಾ ಇರುತ್ತೆ ಎಲಾಂಗೇಷನ್. ಎಷ್ಟು ಕಮ್ಮಿ ಆಗ್ತಂತ ನೋಡ್ಬೋದು, ಇಲ್ಲಿ ಗ್ರಾಜುವಲ್ ನೋಡ್ಬೋದು. ಯು ಕ್ಯಾನ್ ಚೆಕ್ ದಿ ಅಮೌಂಟ್ ಆಫ್ ದ ಡಿಕ್ರೀಸ್ಡ್ ಲೆಂತ್, ದ ಡಿಕ್ರೀಸ್ ಇನ್ ದಿ ಎಲಾಂಗೇಷನ್. ಇಷ್ಟು ಕಡಿಮೆ ಆಗಿದೆ ನೋಡಿ. ದಾರ ಇಷ್ಟು ಈಚಿತ್ತು, ನೀರಲ್ಲಾದ್ರೆ ಇಷ್ಟು ಈಚಿದೆ, ನೀರಲ್ಲಾದ್ರೆ ಕಡಿಮೆ ಈಚಿದೆ, ಕಡಿಮೆ ಎಲಾಂಗೇಟ್ ಆಗಿದೆ. ಅಥವಾ ಎಲಾಂಗೇಟ್ ಆಗಿರ್ತಕ್ಕಂಥ ದಾರ ಸ್ವಲ್ಪ ಕಡಿಮೆ ಆಗಿದೆ, ಡಿಕ್ರೀಸ್ ಆಗಿದೆ, ಡಿ ಎಲಾಂಗೇಟ್ ಆಗಿದೆ, ಅಥವಾ ಶ್ರಿಂಕ್ ಆಗಿದೆ ಅನ್ಬೋದು ನಾವು. ಎಲ್ಲಿ ನೀರಲ್ಲಿ ಬಿಟ್ಟಿರ್ಬೇಕಾದ್ರೆ ಮೆಲ್ಲಕ್ಕೆ ನೋಡಿ. ಇಲ್ಲಿರ್ತಕ್ಕಂಥ ಇದನ್ನ ಸೇಮ್ ಇದು ತಗೊಂಬನ್ನಿ, ಇದೇ ಥರ ತಗೊಂಬನ್ನಿ, ಅಷ್ಟೇ ಲೆಂತ್ ಇರಲ್ಲ ಅದು. ಇಲ್ಲಿ ಬಿಟ್ಟಿದ್ರೆ ಅಷ್ಟೇ, ಇಲ್ಲಿ ಹಿಡ್ಕೊಂಡಿದ್ರೆ ಕೈಯನ್ನ, ಇಲ್ಲಿ ಸ್ಟ್ರಿಂಗ್ ಇಷ್ಟು ಉದ್ದ ಇದೆ,
stone is suspended. Now when it touch the water, little decrease will be happen to the length of the string. ಹೆಚ್ಚು ಒಳಗೆ ತಗೊಂಬನ್ನಿ ಕಲ್ಲನ್ನು, ಮತ್ತೆ ಡಿಕ್ರೀಸ್ ಆಗುತ್ತೆ ಸ್ವಲ್ಪ ಲೆಂತು, ಮತ್ತೆ ಒಳಗೆ ತಗೊಂಬನ್ನಿ ಅಂಟಿಲ್ ದ ಸ್ಟೋನ್ ಶುಡ್ ಬಿ ಕಂಪ್ಲೀಟ್ಲಿ ಎಂಬಾಸ್ಡ್. ಮುಳುಗಿಸಿ ಎಲ್ಲರಿಗೂ ಮುಳುಗುತ್ತೆ, ಇಲ್ಲಿ ಬಂದು ಮುಳುಗ್ಬೋದಲ್ವ ಕಲ್ಲು, ಓಕೆ, ಅಲ್ಲಿ ಒಂದು ಲೆವೆಲ್ ಡಿಕ್ರೀಸ್ ಆಗಿ ನಿಲ್ಕೊಳ್ಳುತ್ತೆ. ನೆಕ್ಸ್ಟ್ ಎಷ್ಟೇ ಒಳಗೆ ಹೋದ್ರು ಇಲ್ಲಿ ತಗೊಂಬಂದ್ರು ಕೂಡ ಮತ್ತೆ ಕಮ್ಮಿ ಆಗಲ್ಲ, ದಾರ ಲೆಂತ್ ಕಮ್ಮಿ ಆಗಲ್ಲ, ಫಿಕ್ಸ್ ಇರುತ್ತೆ. ಎಲ್ಲಿವರೆಗೂ ಫಿಕ್ಸ್ ಇರುತ್ತೆ ಸರ್, ಎಲ್ಲಿವರೆಗೂ ಡಿಕ್ರೀಸ್ ಆಗುತ್ತೆ, ಮುಳುಗಿದ ಮೇಲೆ ಡಿಕ್ರೀಸ್ ಆಗಲ್ಲ ಲೆಂತಲ್ಲಿ. ಎಷ್ಟು ಡಿಕ್ರೀಸ್ ಆಗುತ್ತೆ ನೋಡ್ಬೇಕಂದ್ರೆ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ದೊಡ್ಡ ಟೇಬಲ್ ತಗೊಳ್ಳಿ, ಓಕೆ, ಹಿಡ್ಕೊಳ್ಳಿ, ಎಲ್ಲಂಗೆ ಟೆಸ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿದ್ದ ಸೊ ಕರೆಕ್ಟ್ ಕಲ್ಲು ಟಚ್ ಆಗ್ಬೇಕು, ಇಲ್ಲಿ ಬಂದು ಸೊ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಎತ್ತರದಿಂದ ಬಿಟ್ರಿ ಅಂತಂದು. ಅರ್ಥ ಆಗ್ತದೆ? ಪಕ್ಕದಲ್ಲೇ ಒಂದು ಸ್ವಲ್ಪ ಬೀಕರ್ ತಗೊಳ್ಳಿ, ನೀರಿಡ್ರಿ, ನೀರು ಹಾಕಿ ಕಡೆಯಿಂದ ಬಿಡ್ರಿ. ಅಂದರೆ ಇದನ್ನ ತೊಗೊಂಡೋಗಿ ಕರೆಕ್ಟಾಗಿ ಇಲ್ಲಿಂದ ಬಿಡ್ರಿ, ಮೆಲ್ಲಗೆ ಬಿಟ್ಕೊಂತ ಬರ್ರಿ ಇಲ್ಲಿವರೆಗೂ ಮುಳುಗೋವರೆಗೂ ಸ್ಟೋನು. ಅದು ಇಲ್ಲೇ ಮುಳುಗುತ್ತೆ ಮೇ ಬಿ, ನೋಡಿ ಬೇಕಾದ್ರೆ ಲೆಂತನ್ನು ಮೆಜರ್ ಮಾಡ್ಕೊಳ್ರಿ, ಉದ್ದನ ಸ್ಟ್ರಿಂಗಿಂದು. ಇನ್ನೂ ಒಳಗೆ ಬನ್ನಿ, ಅಷ್ಟೇ ಉದ್ದ ಇರುತ್ತೆ. ಎಲ್ಲಿವರೆಗೆ ಡಿಕ್ರೀಸ್ ಆಗುತ್ತೆ, ಒಳಗೆ ಮುಳುಗೋವರೆಗೆ ಡಿಕ್ರೀಸ್ ಆಗುತ್ತೆ, ಮುಳುಗಿದ ಮೇಲೆ ಕಮ್ಮಿ ಆಗಲ್ಲ, ಅಲ್ಲಿ ಸ್ಟಾಟಿಕ್ ಆಗುತ್ತೆ, ನಿಂತ್ಕೊಳ್ಳುತ್ತೆ, ಡಿಕ್ರೀಸ್ ಆಗೋದು ನಿಂತ್ಕೊಳ್ಳುತ್ತೆ, ಕಡಿಮೆ ಆಗೋದು ನಿಂತ್ಕೊಳ್ಳುತ್ತೆ. ಅರ್ಥ ಆಗ್ತದೆ? ನಾವು ದ ಕ್ವಶನ್ ಈಸ್ ವೈ ದಿ ಸ್ಟೋನ್ ಈಸ್ ನಾಟ್ ಅಪ್ ಟು ದ ಸೇಮ್ ಮಾರ್ಕ್. ಯಾಕೆ ಇಲ್ಲಿ ಬಾಟಮಲ್ಲಿ ಅಷ್ಟೇ ಹೋಗ್ಲಿಲ್ಲ, ಇಲ್ಲಿರತ್ತೆ ಯಾಕೆ ವ್ಯತ್ಯಾಸ ಐತೆ? Why there is decrease in the elongation of the string in case of the water medium or liquid medium? ಇಲ್ಲಿ ನೋಡಿ, the stone is suspended and the string is elongated because the weight of the weight of the stone is applied on the string. That's why string is elongated. So ಈ ಸ್ಟೋನ್ ವೇಟ್ ಇಂದ ಉದ್ದ ದಾರ ಈಚ್ತು. ಇಲ್ಲಿ ಅದೇ ಸ್ಟೋನ್ ಇದೆ, ಬಟ್ ಅಷ್ಟೊಂದು ಈಚಲಿಲ್ಲ. ಯಾಕಂದ್ರೆ ಅಲ್ಲೊಬ್ರು ಇನ್ನೊಬ್ರು ಫೋರ್ಸ್ ಇದ್ದಾರೆ. ದೇರ್ ಇಸ್ ಒನ್ ಮೋರ್ ಫೋರ್ಸ್ ಇನ್ ದಿ ಅಪ್ವರ್ಡ್ ಡೈರೆಕ್ಷನ್. ವೇಟ್ ಆಫ್ ಕೋರ್ಸ್ ವೇಟ್ ಇದೆ, ಇಲ್ಲಂದ್ರೆ ಯಾರು ಅದೇ ವೇಟ್ ಇದೆ, FG ಇದೆ, ಅದೇ W ಇದೆ, ಸ್ಟೋನು ಅದೇ ಸ್ಟೋನ್ ಒಳಗಿರ್ತಕ್ಕಂಥದ್ದು, ನೀರಲ್ಲಿರ್ತಕ್ಕಂಥ ಸ್ಟೋನ್. ಬಟ್ ಡಿಫ್ರೆನ್ಸ್ ಈಸ್ ಹಿಯರ್ ಇನ್ ಕೇಸ್ ಆಫ್ ದಿ ವಾಟರ್ ಮೀಡಿಯಂ ದೇರ್ ಇಸ್ ಒನ್ ಮೋರ್ ಫೋರ್ಸ್. ಇಲ್ಲಿ ಕೂಡ ಫೋರ್ಸ್ ಇದೆ, ಇಲ್ಲ ಅಂತಲ್ಲ, ನೆಗ್ಲಿಜಿಬಲ್. ಇಲ್ಲಿ ಏರ್ ಬಯಾಂಟ್ ಫೋರ್ಸ್, ಇಲ್ಲಿ ಲಿಕ್ವಿಡ್ ಬಯಾಂಟ್ ಫೋರ್ಸ್. The buoyant force or upward force of the water is there. ಎಲ್ಲಿ? In case of water. Weight ಕೆಳಗಿದೆ, buoyant force ಮೇಲಕ್ಕಿದೆ. Since there is a force in the opposite direction, the effect of the weight will be decreased. ನೋಡಿ, effect of the weight is up to this level. Effect of the weight of the stone is up to this level because there is one more force in the opposite direction. So this force is now going to lapse some effect of the weight. ಆ ವೇಟ್ ನ ಒಂದಿಷ್ಟು ಎಫೆಕ್ಟ್ ಅನ್ನ ಕಡಿಮೆ ಮಾಡುತ್ತೆ. ಯಾರು? ಈ ಅಪ್ವಾರ್ಡ್ ಫೋರ್ಸ್ ಅಥವಾ ಬಯಾಂಡ್ ಫೋರ್ಸ್ ಅಥವಾ ಅಪ್ ಥ್ರಸ್ಟ್. ಅರ್ಥ ಆಗ್ತದಲ್ಲ? Therefore we can say that there is decrease in the elongation. ಉದ್ದಾಗಿರ್ತಕ್ಕಂಥ ಸ್ಟ್ರಿಂಗ್ ಅಲ್ಲಿ ಉದ್ದಾಗಿರುವ ಸ್ಟ್ರಿಂಗ್ ಅಲ್ಲಿ ಒಂದು ಕಡಿಮೆ ಆಗುತ್ತೆ, ಒಂದಿಷ್ಟು ಕಡಿಮೆ ಆಗುತ್ತೆ ಲೆಂತ್. ದೇರ್ ಇಸ್ ಡಿಕ್ರೀಸ್ ಇನ್ ದಿ elongation of the string, that rubber string, elongation of string, because there is an upward force. There is an upward force by the liquid or water on the stone called as buoyant force. ಇದೆಲ್ಲ ಗೊತ್ತು ನಮಗೆ, ಮುಂಚೆನೇ ಕಲ್ತಿದ್ದೀವಿ. on the stone called as buoyant force. ಯಾವ ಫೋರ್ಸ್ ಅದು? buoyant force ಅಥವಾ buoyancy. ಇದು ಮುಂಚೆ ಗೊತ್ತಿಸ ನಮಗೆ ಫೋರ್ಸ್ ಒಂದು ಆಬ್ಜೆಕ್ಟ್ ಲಿಕ್ವಿಡ್ನಾಗಿದ್ದಾಗ ಒಂದು ಫೋರ್ಸ್ ಬರುತ್ತೆ, buoyant force. ಇದನ್ನ ಕೇಳಕಚ್ಚರಿ. ರಿಯಲ್ ಕ್ವಶನ್ ಈಸ್ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಟ್ buoyant force? ಎಷ್ಟಪ್ಪ ಇಲ್ಲಿ ಆಪೋಸಿಟ್ ಫೋರ್ಸ್ ಬರ್ತಿದೆ, ಎಷ್ಟಪ್ಪ ಅಪ್ವಾರ್ಡ್ ಫೋರ್ಸ್ ಇದೆ, ಇಲ್ಲಿ ಎಷ್ಟಿದೆ ಅಂತ ಗೊತ್ತಾಗಬೇಕಂದ್ರೆ ಏನು ಮಾಡಬೇಕು? ಹೌ ಟು ಮೆಸರ್ ದಟ್ ಅಲ್ವಾ? ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ಸ್ಪ್ರಿಂಗ್ ಹಾಕಿದ್ರೆ ಗೊತ್ತಾಗುತ್ತಿಲ್ಲ ನಮಗೆ. ಸ್ಪ್ರಿಂಗ್ ಒಂದು ಎಷ್ಟು, ಒಂದು 90-100 ತೋರಿಸೋದಿಲ್ಲ, 90 ತೋರಿಸೋದು ಮಾರ್ಕಲ್ಲಿ. ಇಲ್ಲಿ 70 ತೋರಿಸ್ತಾನೆ ಕೂಡ, ಅಲ್ಲಿ 20 ವ್ಯತ್ಯಾಸ ಇದೆ. ಸೊ 20 ನ್ಯೂಟನ್ ಫೋರ್ಸ್ ಮ್ಯಾಕ್ ಇದೆ ಅಂತ ಹೇಳ್ಬೋದು ನಾವು, ಅಥವಾ 20 ನ್ಯೂಟನ್ ಫೋರ್ಸ್ ಬಯಾಂಡ್ ಫೋರ್ಸ್ ಆಗಿದೆ ಇನ್ ದ ಅಪ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ಬೋದು. ಹೌದಾ? ಇಲ್ಲಿ elongation or the pointer shows, if the pointer shows 70 or 90 in this case,
You can say that 20 is the difference, therefore this difference gives you the buoyant force. ಬಟ್ ಇದನ್ನು ನಾವು ಆನ್ಸಿಯಂಟ್ ಟೈಮಲ್ಲಿ ಸಾವಿರಾರು ವರ್ಷಗಳಿಂದನೇ ದಿಸ್ ಮ್ಯಾನ್ ಟೋಲ್ಡ್ ದಿ ಅಮೌಂಟ್ ಆಫ್ ದಿ ಅಪ್ವರ್ಡ್ ಫೋರ್ಸ್ ಆರ್ ದಿ ಬಯಾಂಟ್ ಫೋರ್ಸ್ is just equal to the amount of the water or the weight of the water displaced by the object. ಅರ್ಥ ಆಗ್ತದೇನಾ? ಇಲ್ಲಿರ್ತಕ್ಕಂಥ ವಾಟರು ಡಿಸ್ಪ್ಲೇಸ್ ಆಗುತ್ತೆ. ಈಗ ನೋಡಿ, ಈ ಕಲ್ಲು ಒಳಗೆ ಬಿಡಕ್ಕೆ ಮುಂಚೆ ವಾಟರ್ ಇಲ್ಲಿರ್ತಕ್ಕಂಥ ವಾಟರ್ ಎಲ್ಲೋ ಈ ಮಾರ್ಕಲ್ಲಿ ಇತ್ತು. ಕಲ್ಲನ್ನು ಒಳಗೆ ಬಿಟ್ಟಾಗ ಏನಾಗುತ್ತೆ, ವಾಟರ್ ಡಿಸ್ಪ್ಲೇಸ್ ಆಗುತ್ತೆ. ಏನೋ ಒಂದಿಷ್ಟು ನೀರು ಮೇಲಕ್ಕೆ ಬಂದ ಅನ್ಸುತ್ತೆ, ಹೌದಾ? ಮೇಲಕ್ಕೆ ಬರೋದು ಅನ್ಸೋದೇನೋ ಬರುತ್ತೆ ಮೇಲಕ್ಕೆ. ಸೊ ದಿಸ್ ಅಮೌಂಟ್ ಆಫ್ ವಾಟರ್ ವಿಲ್ ಬಿ ಡಿಸ್ಪ್ಲೇಸ್ಡ್. ಇಷ್ಟು ಮೇಲಕ್ಕೆ ಬರುತ್ತೆ ನೀರು. ಮುಂಚೆ ಇಲ್ಲಿಗಿತ್ತು ನೀರು, ಕಲ್ಲು ಹಾಕಿದಾಗ ಏನಾಯ್ತು, ನೀರು ಸ್ವಲ್ಪ ಮೇಲಕ್ಕೆ ಬಂತು. ಅಂದ್ರೇನು, ಸಮ್ ಅಮೌಂಟ್ ಆಫ್ ದಿ ವಾಟರ್ ಗಾಟ್ ಡಿಸ್ಪ್ಲೇಸ್ಡ್ ಅಂದ್ರೆ ಬೇರೆ ಜಾಗಕ್ಕೆ ಬಂತು. ಡಿಸ್ಪ್ಲೇಸ್ ಅಂದ್ರೆ ಬೇರೆ ಜಾಗ. ಐ ಜಸ್ಟ್ ಡಿಸ್ಪ್ಲೇಸ್ಡ್ ದಿ ಇಯರ್ ಫ್ರಮ್ ದೇರ್ ಟು ಹಿಯರ್. ಐ ಜಸ್ಟ್ ಗಾಟ್ ಡಿಸ್ಪ್ಲೇಸ್ಡ್ ಅಂದ್ರೆ ಜಾಗ ಬದಲಾಯಿಸೋದು ಅಂತ ಅರ್ಥ. ಅದು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ನೋಡಿ ಮೋಷನಲ್ಲಿ, ಆ ಥರ ಜಾಗ ಬದಲಾಯಿಸೋದು, ಸ್ಥಳಾಂತರ. ಸರಿ, ಸ್ಥಳ ಪಲ್ಲಟನೆ. ಅಂದ್ರೆ ಇಲ್ಲಿ whatever the amount of the water got displaced by this stone or by this object, ಎಷ್ಟು ಈ ವಾಟರ್. ಈ ವಾಟರ್ ಎಷ್ಟು ವೆಯ್ಟ್ ಇದೆಯಪ್ಪ? ವೆಯ್ಟ್ ಆಫ್ ದಿ ವಾಟರ್. ಎಷ್ಟು ವೆಯ್ಟ್ ಆಫ್ ದಿ ವಾಟರ್ ಡಿಸ್ಪ್ಲೇಸ್ ಆಗಿದೆ. ಡಿಸ್ಪ್ಲೇಸ್ ಯಾವ ಅಂದ್ರೇನು, ಚೇಂಜ್ ಮಾಡ್ಕೊಳ್ಳೋದು ಪ್ಲೇಸನ್ನು. ಮುಂಚೆ ಇಲ್ಲಿತ್ತು ವಾಟರ್ ಲೆವೆಲ್ಲು, ಸ್ಟೋನ್ ಬಿಟ್ಟಾದ್ಮೇಲೆ ವಾಟರ್ ಲೆವೆಲ್ ಇಲ್ಲಿ ರೈಸ್ ಆಯಿತು. ಅಂದ್ರೇನು, ಇಷ್ಟು ವಾಟರು ಇಲ್ಲೆಲ್ಲ ಇದ್ದಿರ್ತಕ್ಕಂಥ ವಾಟರು ಮೇಲಕ್ಕೆ ಬಂತು. ಅಂದ್ರೆ ದಿಸ್ ಇಸ್ ದ ಡಿಸ್ಪ್ಲೇಸ್ಡ್ ಅಮೌಂಟ್ ಆಫ್ ವಾಟರ್. ಸ್ಥಳವನ್ನು ಬದಲಾಯಿಸಿರ್ತಕ್ಕಂಥ ಅಮೌಂಟ್ ಆಫ್ ವಾಟರ್ ಎಷ್ಟು? ಇಷ್ಟಿದೆ. ಅದೆಷ್ಟು? ಅದ್ರ ವೆಯ್ಟ್. ಲೆಟ್ಸ್ ಫೈಂಡ್ ಔಟ್ ದಿ ವೆಯ್ಟ್ ಆಫ್ ದಟ್ ಡಿಸ್ಪ್ಲೇಸ್ಡ್ ವಾಟರ್. ಡಿಸ್ಪ್ಲೇಸ್ಡ್ ವಾಟರ್ ಆರ್ ಲಿಕ್ವಿಡ್. ಅದ್ರ ವೆಯ್ಟ್ ಮೆಜರ್ ಮಾಡಿ. ಅಷ್ಟೇ ಬಯಾಂಟ್ ಫೋರ್ಸ್ ಇರುತ್ತೆ. ಸೊ ದಿಸ್ ಬಯಾಂಟ್ ಫೋರ್ಸ್ ವಿಲ್ ಬಿ ಈಕ್ವಲ್ ಟು ದಿ ವೆಯ್ಟ್ ಆಫ್ ದಿ ಡಿಸ್ಪ್ಲೇಸ್ಡ್ ವಾಟರ್. ಎಷ್ಟು ವಾಟರ್ ಡಿಸ್ಪ್ಲೇಸ್ ಆಯಿತು. ಅಕಸ್ಮಾತ್ ನೀರು ಸ್ಟಾರ್ಟಿಂಗ್ ತಗೋವಾಗ ಇಲ್ಲಿವರೆಗೆ ಇತ್ತಪ್ಪ, ಫುಲ್ ಆಗಿತ್ತು ನೀರು. ಇನ್ನೂ ಈಸಿ ನೋಡಿ ಎಷ್ಟಂತ ಕಂಡುಹಿಡಿಯೋದು, ಇನ್ನೂ ಈಸಿ. ಇಲ್ಲಿವರೆಗೆ ಫುಲ್ ಇತ್ತಪ್ಪ ನೀರು. ಸೇ ದ ವಾಟರ್ ಇಸ್ ಫುಲ್ ಇನ್ ದಟ್ ಬೀಕರ್. ಈಗ ಸ್ಟೋನನ್ನು ಬಿಟ್ರಿ, ವಾಟರ್ ಚೆಲ್ಲುತ್ತೆ ಹೊರಗಡೆ. ದಿ ವಾಟರ್ ಇಸ್ ಗೋಯಿಂಗ್ ಟು ಸ್ಪಿಲ್ಡ್ ಔಟ್. ಅದನ್ನ ಕಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಇನ್ನೊಂದು ಪಾತ್ರೆ ಇಡ್ರಿ ಹೊರಗಡೆ, ದೊಡ್ಡ ಪಾತ್ರೆ, ಅದ್ರಲ್ಲಿ ನೀರು ಕಲೆಕ್ಟ್ ಆಗುತ್ತೆ. ಆ ನೀರನ್ನ ತೂಕ ಮಾಡ್ರಿ. That will be the buoyant force. If the water is full up to the mark, displacement will happen and the water will spill out. Displacement ಆಗುತ್ತೆ ವಾಟರ್ದು, ಎಲ್ಲಿಗೆ ಹೊರಬಂದು ಚೆಲ್ಲುತ್ತೆ, ಹೊರಬಂದು ಬೀಳುತ್ತೆ. ಅದು ವಾಟರ್ ಫುಲ್ ಆಗಿಲ್ಲ ಅಂದ್ರೆ ಮೇಲೆ ಡಿಸ್ಪ್ಲೇಸ್ ಆಗುತ್ತೆ ಅಷ್ಟೇ. ಅರ್ಥ ಆಗ್ತದ? ಡಿಸ್ಪ್ಲೇಸ್ಮೆಂಟ್ will happen but in different manner. If the water is not full, water will get displaced to some higher mark. higher mark is displaced ಆಗುತ್ತೆ. ವಾಟರ್ ಫುಲ್ ಆಗಿದ್ರೆ water will be filled, ಹೊರಬಂದು ಚೆಲ್ಲುತ್ತೆ, ಹೊರಗೆ ಚೆಲ್ಲೋಗುತ್ತೆ ನೀರು. ಡಿಸ್ಪ್ಲೇಸ್ ಆಗೋದು, ಸ್ಥಳ ಬದಲಾಯಿಸೋದು. ಎಷ್ಟು ಅಮೌಂಟ್ ಆಫ್ ವಾಟರ್ ಸ್ಥಳ ಬದಲಾಯಿಸ್ತೋ ಅದ್ರ ವೆಯ್ಟ್ ಇರುತ್ತಲ್ವಾ, ಸೊ ಅಷ್ಟೇ ಫೋರ್ಸ್ ಎಫ್ ಬಿ ಆಗಿರುತ್ತೆ ಅಥವಾ ಬಯಾಂಟ್ ಫೋರ್ಸ್ ಆಗಿರುತ್ತೆ. ಅರ್ಥ ಆಗ್ತದೇನಾ? ದಿ ಅಪ್ವರ್ಡ್ ಫೋರ್ಸ್ ಆರ್ ದಿ ಬಯಾಂಟ್ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಫ್ಲೂಯಿಡ್ ಆನ್ ಎನ್ ಆಬ್ಜೆಕ್ಟ್ ವಿಚ್ ಈಸ್ ಫುಲ್ಲಿ ಇಮರ್ಸ್ಡ್ ಆರ್ ಪಾರ್ಷಲ್ ಇಮರ್ಸ್ಡ್. ಅರ್ಧಂಬರ್ಧ ಮುಳುಗಿಸಿದಪ್ಪ ಕಲ್ಲನ್ನು, ಇಲ್ಲಿ ಮುಗಿಸಿದೆ ಕಲ್ಲನ್ನು, ಸ್ವಲ್ಪ ವಾಟರ್ ಡಿಸ್ಪ್ಲೇಸ್ ಆಗುತ್ತೆ. ಆ ಟೈಮಲ್ಲಿ ಎಷ್ಟು ಫೋರ್ಸ್ ಇತ್ತು ಅಂದರೆ ಬಯಾಂಟ್ ಫೋರ್ಸು, ಎಷ್ಟು ವಾಟರ್ ಡಿಸ್ಪ್ಲೇಸ್ ಆಗುತ್ತೆ ಅಷ್ಟು. ಫುಲ್ ಮುಗಿಸಿದಾಗ ಭಾಳ ವಾಟರ್ ಡಿಸ್ಪ್ಲೇಸ್ ಆಗಿರುತ್ತೆ, ಭಾಳ ವಾಟರ್ ಚೆಲ್ಲಿರುತ್ತೆ ಅಥವಾ ಡಿಸ್ಪ್ಲೇಸ್ ಆಗಿರುತ್ತೆ. ಅವಾಗ ಅಲ್ಲಿರ್ತಕ್ಕಂಥ ಫೋರ್ಸ್ ಬೇರೆ. ಒಂದ್ಸರಿ ಮುಳುಗಿದ ಮೇಲೆ ಮತ್ತೆ ವಾಟರ್ ಚೆಲ್ಲಲ್ಲ, ಮತ್ತೆ ವಾಟರ್ ಡಿಸ್ಪ್ಲೇಸ್ ಆಗಲ್ಲ. ಅಂದ್ರೇನು, ಬಯಾಂಟ್ ಫೋರ್ಸ್ ಸೇಮ್ ಇರುತ್ತೆ ಒಂದ್ಸರಿ ಮುಳುಗಿದ ಮೇಲೆ. ಅದು ಎಷ್ಟು ಚೆನ್ನಾಗಿದೆ ನೋಡಿ. ನಾನಾಗಲೇ ಅದು ಹೇಳಿದ್ದು ನಿಮಗೆ. ಒಂದ್ಸರಿ ಕಲ್ಲು ಮುಳುಗಿದ ಮೇಲೆ ಬಯಾಂಟ್ ಫೋರ್ಸ್ ಅಥವಾ ಸ್ಟ್ರಿಂಗ್ ಕಡಿಮೆ ಆಗಲ್ಲ, ಎಲಾಂಗೇಷನ್ ಕಡಿಮೆ ಆಗಲ್ಲ. ಯಾಕಂದ್ರೆ ಬಯಾಂಟ್ ಫೋರ್ಸ್ ಸೇಮ್ ಇರುತ್ತೆ ಒಂದ್ಸರಿ ಮುಳುಗಿದ ಮೇಲೆ. ಸ್ವಲ್ಪ ಗಜಿಬಿಜಿ ಇದೆ, ಅಳಿಸ್ತೀನಿ ನೋಡ್ರಿ. ಈಗ ಓಕೆ,
ಸೊ ಸ್ಟೋನ್ ಈಸ್ ನಾವು ಪಾರ್ಷಿಯಲಿ ಇಮ್ಮರ್ಸ್ಡ್, ಅರ್ಧಂಬರ್ಧ ಮುಳುಗಿದೆ. ಸೊ ಅಲ್ಲೇ ಒಂದು ಬಯಾಂಟ್ ಫೋರ್ಸ್ ಇರುತ್ತೆ ಆ ಟೈಮಲ್ಲಿ. ಬಯಾಂಟ್ ಫೋರ್ಸ್ ಇನ್ ದಿಸ್ ಕೇಸ್ ಇಸ್ ಲೆಸ್ ವೆನ್ ಇಟ್ ಈಸ್ ಕಂಪ್ಲೀಟ್ಲಿ ಇಮ್ಮರ್ಸ್ಡ್. ಈಗ ಬಯಾಂಟ್ ಫೋರ್ಸ್ ಇದೆ, ಎಷ್ಟಿದೆ ಈಗ ನೋಡಿ. ಮುಂಚೆ ಅಕಸ್ಮಾತ್ ಈ ಕಲ್ಲನ್ನು ಅರ್ಧಂಬರ್ಧ ಮುಳುಗ್ಸೋಕೆ ಮುಂಚೆ ಸೇ ದ ವಾಟರ್ ಲೆವೆಲ್ ಇಸ್ ಅಪ್ ಟು ದಿಸ್ ಮಚ್, ಇಲ್ಲಿಗಿತ್ತು ಮುಂಚೆ ಇನಿಷಿಯಲ್ ಸ್ಟೇಜ್. ನೌ ದಿ ವಾಟರ್ ಲೆವೆಲ್ ಗಾಟ್ ಡಿಸ್ಪ್ಲೇಸ್ಡ್ ಟು ಸಮ್ ಪಾಯಿಂಟ್. ಅಂದ್ರೇನು, ದಿಸ್ ಅಮೌಂಟ್ ಆಫ್ ವಾಟರ್ ಗಾಟ್ ಡಿಸ್ಪ್ಲೇಸ್ಡ್, ಬೇರೆ ಜಾಗಕ್ಕೆ ಹೋಯ್ತು, ಇಲ್ಲಿರೋ ಬದಲು ಮೇಲಕ್ಕೆ ಬಂದು. ಯಾಕೆ ಹೇಳಿ, ಅರ್ಧ ಸ್ಟೋನ್ ಮುಳುಗಿದೆ ಅಲ್ವಾ, ಹಂಗಾಗಿ. ಸೊ ಎಷ್ಟು ವಾಟರ್ ಮುಳುಗಿದೆ, ಸರಿ ಮೇಲಕ್ಕೆ ಬಂದಿದೆ ಅಲ್ವಾ, ಅಥವಾ ಡಿಸ್ಪ್ಲೇಸ್ ಆಗಿದೆ ಅಲ್ವಾ, ಆ ವಾಟರ್ನ ನೀವೇನು ಮಾಡ್ತೀರಿ, ವೇಟ್ ತಗೊಳ್ರಿ. ಸೊ ಲೆಟ್ಸ್ ಫೈಂಡ್ ದಿ weight of that water, displaced water. So that gives the FB or buoyant force. ಸೊ ಅಲ್ಲಿರ್ತಕ್ಕಂಥ ಬಯಾಂಟ್ ಫೋರ್ಸ್ ಎಷ್ಟಿದೆ ಅನ್ನೋದು ಹೆಂಗೆ ಕಂಡುಹಿಡಿಬೋದು ನಾವು, ಆ ವಾಟರ್ ಎಷ್ಟು ಡಿಸ್ಪ್ಲೇಸ್ ಆಗಿರುತ್ತಲ್ವ, ಮೇಲಕ್ಕೆ ಬಂದಿರುತ್ತಲ್ವಾ, ಸೊ ಅದ್ರ ವೇಟ್ ಸಮ ಆಗಿರುತ್ತೆ. ವೇಟ್ ಇಸ್ ಎ ಫೋರ್ಸ್ ಅಲ್ವಾ, ಹಾಗಾಗಿ. ಸೊ ಇಫ್ ಯು ಮೆಜರ್ ದಿ ವೇಟ್ ಆಫ್ ದ ಡಿಸ್ಪ್ಲೇಸ್ಡ್ ವಾಟರ್, ಸ್ಥಳ ಬದಲಾಯಿಸತಕ್ಕಂಥ ವಾಟರ್ನ ವೇಟ್ ತಗೊಂಡ್ರೆ ಎಷ್ಟ ಬರುತ್ತೆ, ತೂಕ ಬರುತ್ತೆ. ತೂಕ ಇಸ್ ಎ ಫೋರ್ಸ್, ರೈಟ್. ಎಷ್ಟ ಬರುತ್ತೆ ಮೆಜರ್ ಮಾಡಿದಾಗ. ಸೊ ಅಷ್ಟೇ ನ್ಯೂಟನ್ ಅಷ್ಟು ಫೋರ್ಸು, ಅಷ್ಟೇ ಫೋರ್ಸು ಈ ಬಯಾಂಟ್ ಫೋರ್ಸ್ ಆಗಿರುತ್ತೆ. ಸೊ ದಟ್ಸ್ ದಿ ಪ್ರಿನ್ಸಿಪಲ್ ಆಫ್ ಆರ್ಕಿಮಿಡೀಸ್, ದಟ್ಸ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಈಗ ನೋಡಿ, ಇಂಚೂರು ಮುಳುಗಿಸ್ರಿ, ಫುಲ್ ಮುಳುಗಿಸ್ರಿ. ಫುಲ್ ಮುಳುಗಿದಾಗ ಏನಾಗುತ್ತೆ, ಇನ್ನು ಸ್ವಲ್ಪ ಜಾಸ್ತಿ ಮಾರ್ಕಿಗೆ ಹೋಗುತ್ತೆ ನೀರು, ಹೌದಾ, ಜಾಸ್ತಿ ಮೇಲಕ್ಕೆ ಹೋಗುತ್ತೆ. ಇನಿಷಿಯಲ್ಲು ಸ್ವಲ್ಪ ಇಲ್ಲಿ ಬರ್ಬೋದು. ಯಾವಾಗ ಫುಲ್ ಮುಳುಗಿದಾಗ, ಸೊ ಸ್ಟೋನ್ ಫುಲ್ ಮುಳುಗಿದಾಗ ವಾಟರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನೋಡಿ, ಸೊ ಅಷ್ಟು ಮೇಲಕ್ಕೆ ಬಂದಿದೆ, ಇಲ್ಲಿ ಕಡಿಮೆ ಮೇಲಕ್ಕೆ ಬಂದಿದೆ. ಅಂದ್ರೇನು, ದಿ ಅಮೌಂಟ್ ಆಫ್ ದಿ ವಾಟರ್ ಗಾಟ್ ಡಿಸ್ಪ್ಲೇಸ್ಡ್ ವೆನ್ ದ ಸ್ಟೋನ್ ಈಸ್ ಕಂಪ್ಲೀಟ್ಲಿ ಇಮ್ಮರ್ಸ್ಡ್. ಮುಳುಗಿದಾಗ ಜಾಸ್ತಿ ವಾಟರ್ ಮೇಲಕ್ಕೆ ಬಂದಿರುತ್ತೆ, ಅಂದ್ರೇನು ಜಾಸ್ತಿ ವೇಟ್ ಇರುತ್ತೆ ಅಂತ ಅರ್ಥ. ಅಂದ್ರೇನು, ಎಫ್ ಬಿ ಜಾಸ್ತಿ ಇರುತ್ತೆ, ಎಫ್ ಬಿ ಜಾಸ್ತಿ ಇರುತ್ತೆ, ಬಯಾಂಟ್ ಫೋರ್ಸ್ ಜಾಸ್ತಿ ಇರುತ್ತೆ. ಯಾವಾಗ ಫುಲ್ಲಿ ಕಂಪ್ಲೀಟಾಗಿ ಇಮರ್ಸ್ ಆದಾಗ, ಅರ್ಧಂಬರ್ಧ ಇಮರ್ಸ್ ಆದಾಗ ಬಯಾಂಟ್ ಫೋರ್ಸ್ ಕಡಿಮೆ ಇರುತ್ತೆ. ಯಾಕೆ ಹೇಳಿ, ವಾಟರ್ ಮೇಲೆ ಬಂದಿರತಕ್ಕಂಥ ವಾಟರ್ ಕಡಿಮೆ ಇರುತ್ತೆ, ಅಲ್ಲಿ ಜಾಸ್ತಿ ಇರುತ್ತೆ ಅಷ್ಟೇ. ಒಂದ್ಸರಿ ಮಧ್ಯಕ್ಕೆ ಬಂತು, ಒಂದ್ಸರಿ ಮುಳುಗಿತ್ತು, ಅವಾಗ ಬಯಾಂಟ್ ಫೋರ್ಸ್ ಸೇಮ್ ಇರುತ್ತೆ. ಅದಕ್ಕೆ ಇಲ್ಲರ ಬರಲಿ ಸ್ಟೋನು, ಇಲ್ಲಿ ಬಂದಾದ್ರೆ ಕೂತ್ಕೊಳ್ಳಿ. ದ ಬಯಾಂಟ್ ಫೋರ್ಸ್ ಆರ್ ಅಪ್ವರ್ಡ್ ಫೋರ್ಸ್ ವಿಲ್ ಬಿ ಸೇಮ್ ಒನ್ಸ್ ದ ಸ್ಟೋನ್ ಈಸ್ ಕಂಪ್ಲೀಟ್ಲಿ ಇಮ್ಮರ್ಸ್ಡ್. ಮುಳುಗಿದಾಗ ಯಾಕೆ ಹೇಳಿ, ಅಲ್ಲಿ ಡಿಸ್ಪ್ಲೇಸ್ ಆಗಿರ್ತಕ್ಕಂಥ ವಾಟರ್ ಡಿಸ್ಪ್ಲೇಸ್ ಆಗಿರುತ್ತಲ್ಲ, ವಾಟ್ ಎವರ್ ಅಮೌಂಟ್ ಆಫ್ ವಾಟರ್ ದಟ್ ನೀಡ್ ಟು ಬಿ ಡಿಸ್ಪ್ಲೇಸ್ಡ್ ಈಸ್ ಆಲ್ರೆಡಿ ಡಿಸ್ಪ್ಲೇಸ್ಡ್. ಅದಾದ್ಮೇಲೆ ಏನು ಬರುತ್ತೆ, ಇಲ್ಲಿ ಬಂದ್ರಾಯ್ತು, ಇಲ್ಲಿ ಬಂದ್ರಾಯ್ತು, ಏನು ಬಂದ್ರೆ ಏನು ಉಪಯೋಗ, ಅಲ್ಲಿರ್ತಕ್ಕಂಥ ವಾಟರ್ ಇಲ್ಲಿ ನಿಂತ್ಕೊಳುತ್ತೆ. ಅದು ಸ್ಟೋನ್ ಮತ್ತೆ ಒಳಗೆ ಬಂದಾಗ ಮತ್ತೆ ರೈಸ್ ಆಗುತ್ತೆ, ವಾಟರ್ ಲೆವೆಲ್ ಇಲ್ಲ. ಅದು ಸ್ಟೋನ್ ಇಲ್ಲಿ ಬಂದ್ರೆ ರೈಸ್ ಆಗುತ್ತೆ, ವಾಟರ್ ಇಲ್ಲ. ಇಲ್ಲಿ ಬಂದ್ರೆ ರೈಸ್ ಆಗುತ್ತೆ, ಇಲ್ಲ, ಅಷ್ಟೇ ನಿಂತ್ಕೊಳ್ಳುತ್ತೆ. ಒಂದು ಸೈಡ್ ಸ್ಟೋನ್ ಮುಳುಗ್ತೋ ಕಂಪ್ಲೀಟ್ ಆಗಿ, ಅಲ್ಲಿವರೆಗೂ ರೈಸ್ ಆಗುತ್ತೆ ವಾಟರ್ ಲೆವೆಲ್ಲು, ಆ ಲೆವೆಲ್ ಚೇಂಜ್ ಆಗಲ್ಲ. ಅದು ಒಳಗಾದ್ರೂ ಹೋಗಲಿ, ಎಲ್ಲಾದ್ರೂ ಹೋಗಲಿ. ಅಂದ್ರೆ ಬಯಾಂಟ್ ಫೋರ್ಸ್ ಸೇಮ್ ಇರುತ್ತೆ. ಬಯಾಂಟ್ ಫೋರ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಡೆಪ್ತ್ ಆಫ್ ದಿ ಮೀಡಿಯಂ. ಈ ಮೀಡಿಯಂ ಅಲ್ಲಿ ಎಷ್ಟು ಒಳ ಹೋಗೋದ್ರ ಮೇಲೆ ಡಿಪೆಂಡ್ ಆಗಲ್ಲ ಅದು. ಒಂದ್ಸರಿ ಮುಗಿತಲ್ಲ ಈಗ. ಯಾಕಂದ್ರೆ ದಿ ಡೆನ್ಸಿಟಿ ಆಫ್ ದಿ ವಾಟರ್, ನೋಡಿ, ಡೆನ್ಸಿಟಿ ಆಫ್ ದಿ ವಾಟರ್ ಇಸ್ ಸೇಮ್. ವಾಟರ್ ವಾಟರ್ ವಾಟರ್, ಅದೇ ವಾಟರ್ ಎಲ್ಲ ಕಡೆ ಇರೋದು. ಅಂದ್ರೆ ಏನಾದ್ರೂ ಡೆನ್ಸಿಟಿ ಎಲ್ಲ ಕಡೆ ಒಂದೇ ಇರುತ್ತೆ. ಅರ್ಥ ಆಗ್ತದೇನಾ? ಡೆನ್ಸಿಟಿ ಆಫ್ ದಿ ವಾಟರ್ ಇಸ್ ಸೇಮ್ ಇನ್ ಆಲ್ ಡೈರೆಕ್ಷನ್ಸ್, ಇನ್ ಆಲ್ ರೀಜನ್ಸ್. ನೋಡಿ, ಡೆನ್ಸಿಟಿ ಆಫ್ ದಿ ವಾಟರ್, ಡೆನ್ಸಿಟಿ ಆಫ್ ದಿ ವಾಟರ್. ಅರ್ಥ ಆಗ್ತದೆ? ವೈ ದಿ ಬಯಾಂಟ್ ಫೋರ್ಸ್ ಈಸ್ ನಾಟ್ ಡಿಪೆಂಡ್ ಆನ್ ದ ಡೆಪ್ತ್? ಬಿಕಾಸ್ ಡೆನ್ಸಿಟಿ ಇನ್ ಆಲ್ ರೀಜನ್ಸ್ ಆಫ್ ದಿ ಲಿಕ್ವಿಡ್ ಇಸ್ ಸೇಮ್ ಅಂಡ್ ಬಯಾಂಟ್ ಫೋರ್ಸ್ ಡಿಪೆಂಡ್ಸ್ ಆನ್ ಡೆನ್ಸಿಟಿ. ಹೌದಾ? ಬಯಾಂಟ್ ಫೋರ್ಸ್ ಡಿಪೆಂಡ್ಸ್ ಆನ್ ದಿ ಡೆನ್ಸಿಟಿ ಆಫ್ ದಿ ಫ್ಲೂಯಿಡ್. ಅಕಸ್ಮಾತ್ ಇದೇ ನೀರಲ್ಲಿ ಇಲ್ಲೊಂದು ಡೆನ್ಸಿಟಿ, ಇಲ್ಲೊಂದು ಡೆನ್ಸಿಟಿ, ಇಲ್ಲೊಂದು ಡೆನ್ಸಿಟಿ ಇದ್ರೆ ಏನಾಗುತ್ತೆ, ಅಲ್ಲೊಂದು ಬಯಾನ್ಸ್ ಫೋರ್ಸ್, ಇಲ್ಲೊಂದು ಬಯಾನ್ಸ್ ಫೋರ್ಸ್, ಇಲ್ಲೊಂದು ಬಯಾನ್ಸ್ ಫೋರ್ಸ್ ಆಗ್ತದೆ. ಹಂಗಾಗಲ್ಲ. ಒಂದು ವಸ್ತು ಅಂದ್ರೆ ಮುಗಿತದೆ, ಅದೇ ವಸ್ತು, ಎಲ್ಲ ಕಡೆ ಅದೇ ವಸ್ತು ಇರುತ್ತೆ. ವಾಟರ್ ವಾಟರ್ ವಾಟರ್. ಡೆನ್ಸಿಟಿ ಆಫ್ ದಿ ವಾಟರ್ ಸೇಮ್ ಇನ್ ಆಲ್ ದ ಡೈರೆಕ್ಷನ್ಸ್. ಅದ್ರ ಬಗ್ಗೆ ಭಾಳ ನೋಡ್ತೀರಿ. ಇದೆಲ್ಲ ಪ್ರಾಪರ್ಟೀಸ್ಗಳ ಡಿಫ್ರೆಂಟ್ ಪ್ರಾಪರ್ಟೀಸ್, ಎಕ್ಸ್ಟೆನ್ಸಿವ್, ಇಂಟೆನ್ಸಿವ್ ಅಂತ ಬರ್ತಾ ಮುಂದೆಲ್ಲ. ಸೊ ಡೆನ್ಸಿಟಿ ಎಲ್ಲ ಕಡೆ ಸೇಮ್ ಇರೋದ್ರಿಂದ ಬಯಾಂಟ್ ಫೋರ್ಸ್ ಎಲ್ಲ ಕಡೆ ಸೇಮ್ ಇರುತ್ತೆ. ಎಲ್ಲರಿಗೂ ಸ್ಟೋನ್ ಮುಳುಗಿದ ಮೇಲೆ ನಂತರ ಅರ್ಥ ಆಗ್ತದನ? Therefore, once the stone is completely immersed, there will be no change in the buoyant force by the liquid or by the water. ಅರ್ಥ ಆಗ್ತದನ? ರೈಟ್. ಸೊ ಇದೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಏನು ಪ್ರಿನ್ಸಿಪಲ್ ಹೇಳ್ತಾನೆ? ವಾಟ್ ಇಸ್ ಸ್ಟೇಟ್ಮೆಂಟ್ ಆಫ್ ದಿ ಪ್ರಿನ್ಸಿಪಲ್? When a body is immersed fully or partially,
when a body is immersed partially or fully in a fluid, it experiences an upward force. It experiences an upward force or buoyant force equals to the weight of the water or fluid, to the weight of the water or fluid displaced by the object. ಬರೀತ್ ನೋಡ್ರಿ, ಒಂದು ಮಾರ್ಕ್ಸ್ ಕೇಳ್ತಾರೆ. When an object is immersed, ಮುಳುಗಿಸಿದಾಗ, ಸಿಂಕ್ ಆದಾಗ, ಇಮ್ಮರ್ಸ್ಡ್ ಎಲ್ಲಿ ಬರೀಲಿ, ಓಕೆ, ಇಮ್ಮರ್ಸ್ಡ್ fully or partially in a fluid, ಒಂದು ಫ್ಲೂಡಲ್ಲಿ ಮುಳುಗಿಸಿದಾಗ, in a fluid, it experiences an upward force. It experiences an upward force. ಯಾವುದು? buoyant force ಅಲ್ವಾ? an upward force or buoyant force equals to the, which is equal to the weight, ಕಾಣ್ತಿದೆನಾ? ಓಕೆ, equal to the weight of the fluid displaced by it. weight of the fluid displaced by it. ಸೊ ಆ ಕಲ್ಲಿಂದ ಅಥವಾ ಸ್ಟೋನಿಂದ ಅಥವಾ ಮತ್ತೊಂದು ಆಬ್ಜೆಕ್ಟಿಂದ ಎಷ್ಟು ವಾಟ್ರು ಫುಲ್ ಆಗಲಿ ಅಥವಾ ಅರ್ಧಂಬರ್ಧ ಮುಳುಗಲಿ, ಎಷ್ಟು ವಾಟರ್ ಡಿಸ್ಪ್ಲೇಸ್ ಆಗುತ್ತೋ ಅದ್ರ ವೇಟ್ ಅಷ್ಟು ಎಫ್ ಬಿ ಇರುತ್ತೆ, ಅದ್ರ ವೇಟ್ ಅಷ್ಟು ಬಯಾಂಟ್ ಫೋರ್ಸ್ ಇರುತ್ತೆ. ದಿಸ್ ಇಸ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್, ರೈಟ್? ಲಾಂಗ್ ago he just gave this principle. This principle is used in various fields, right? It's used in the working principle or in the manufacturing of ships, submarines. ಸೊ ಅವುಗಳ ಮ್ಯಾನುಫ್ಯಾಕ್ಚರ್ ಈ ಪ್ರಿನ್ಸಿಪಲ್ ಯೂಸ್ ಮಾಡ್ತಾರೆ, ರೈಟ್? ಇನ್ ಲ್ಯಾಕ್ಟೋಮೀಟರ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ? ಟು ಡಿಟೆಕ್ಟ್ ದಿ ಪ್ಯೂರಿಟಿ ಆಫ್ ದಿ ಮಿಲ್ಕ್ನ ಎಷ್ಟು ಪ್ಯೂರಿಟಿ ಇದೆಯಪ್ಪ, ನೀರದೇನೋ ಇಲ್ಲೋ, ಅದು ಅದರಲ್ಲಿ ಮಿಶ್ರಣ ಇದೆನೋ ಇಲ್ವೋ, ಮಿಕ್ಸ್ ಆಗಿದೆನೋ ಇಲ್ವೋ, ಪ್ಯೂರಿಟಿ ಇದೆನೋ ನೀರು, ಸರಿ ಹಾಲು ಇಸ್ ದ ಮಿಲ್ಕ್ ದ ಪ್ಯೂರ್ ಒನ್ ಅಂತ ಡಿಸೈಡ್ ಮಾಡಲಿಕ್ಕೆ ಲ್ಯಾಕ್ಟೋಮೀಟರ್ ಬಳಸ್ತಾರೆ. ಆ ಲ್ಯಾಕ್ಟೋಮೀಟರ್ ಪ್ರಿನ್ಸಿಪಲ್ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ದಿಸ್ ಲ್ಯಾಕ್ಟೋಮೀಟರ್ ವರ್ಕ್ಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಹೈಡ್ರೋಮೀಟರ್ಸ್ ಅಂತ ಬರುತ್ತೆ, ವಿಚ್ ಆರ್ ಯೂಸ್ ಟು ಏನಕ್ಕಂದ್ರೆ ಫೈಂಡ್ ದಿ ಡೆನ್ಸಿಟಿ ಆಫ್ ಲಿಕ್ವಿಡ್ಸ್. ಆ ಒಂದು ಲಿಕ್ವಿಡ್ಸ್ಗಳ ಡೆನ್ಸಿಟಿ ಕಂಡುಹಿಡಿಯಲಿಕ್ಕೋಸ್ಕರ ಹೈಡ್ರೋಮೀಟರ್ಸ್ ಅಂತ ಒಂದು ಇನ್ಸ್ಟ್ರೂಮೆಂಟ್ಸ್ ಇದಾವೆ, ಅದು ಕೂಡ ವರ್ಕ್ ಆಗೋದು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಇಂದ. ಒಂದು 2-3 ಯೂಸ್ ಇದಾವೆ ಅಷ್ಟೇ, 2 ಮಾರ್ಕ್ಸ್ ಕೇಳ್ತಾರೆ. ರೈಟ್, ಸೆಂಟೆನ್ಸ್ ಬರೆಯಿರಿ. Archimedes principle is used in the designing or in the manufacturing of ships and submarines. Manufacturing in a design, better word, are used in the designing of ships and submarines. Lactometers, which are used to measure the purity of milk specimen. ಒಂದು ಸ್ಪೆಸಿಮನ್ ಕೊಟ್ಟಿರ್ತಾರೆ ಮಿಲ್ಕ್ ಇಂದು, ನಾಟ್ ಸ್ಪೆಸಿಮನ್, ಮಿಲ್ಕ್, ಡಿಫರೆಂಟ್ ಅಮೌಂಟ್ ಆಫ್ ಮಿಲ್ಕ್, ಅದ್ರ ಪ್ಯೂರಿಟಿ ಬೇಕಂದ್ರೆ ಲ್ಯಾಕ್ಟೋಮೀಟರ್ ಮೆಜರ್ ಮಾಡ್ತೀರಿ, ಹಿಡಿತೀರಿ. ಸೊ ದಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಆರ್ಕಿಮಿಡೀಸ್. ಹೈಡ್ರೋಮೀಟರ್ಸ್ ವಿಚ್ ಆರ್ ಯೂಸ್ ಟು ಮೆಜರ್ ದಿ ಡೆನ್ಸಿಟಿ ಆಫ್ ಲಿಕ್ವಿಡ್ಸ್. ಯಾವುದೋ ಒಂದು ಲಿಕ್ವಿಡ್ ಇರ್ಬೋದು, ಎಣ್ಣೆನೋ ಅದು ಮತ್ತೊಂದು ಒಳ್ಳೆಣ್ಣು, ಕೊಬ್ಬರೆಣ್ಣು, ನೀರು, ಯಾವುದೋ ಒಂದು ಲಿಕ್ವಿಡ್ ಇರ್ಬೋದು. ಅವಾಗ ಡೆನ್ಸಿಟಿ ಮೆಜರ್ ಮಾಡಲಿಕ್ಕೆ ಯಾವುದನ್ನು ಉಪಯೋಗಿಸ್ತೀವಿ? ಹೈಡ್ರೋಮೀಟರ್ಸ್. ಸೊ ದಟ್ ಆಲ್ಸೋ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಆರ್ಕಿಮಿಡೀಸ್, ರೈಟ್? 2 ಮಾರ್ಕ್ಸ್ ಕೇಳ್ತಾರೆ ಯೂಸಸ್ಗಳನ್ನು. ಫೈನ್.
ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಸಿ 2 ಪ್ರಾಬ್ಲಮ್ಸ್, ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಇದ್ದಾವೆ. ಅದಾದಮೇಲೆ ರಿಲೇಟಿವ್ ಡೆನ್ಸಿಟಿ ಅಂತ ಬರುತ್ತೆ, ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ಸಾಧ್ಯ ಆದರೆ ಎಕ್ಸಸೈಸಲ್ಲಿ ಒಂದೆರಡು ಪ್ರಾಬ್ಲಮ್ಸನ್ನು. ಸೊ ಅಲ್ಲಿಗೆ ನಾವು ಥಿಯರಿ ಮುಗಿಸ್ತಾಗುತ್ತೆ. ನೆಕ್ಸ್ಟ್ ಎಕ್ಸಸೈಸಿಗೆ ಎಂಟ್ರಿ ಕೊಡ್ತೀವಿ. In the part 13 we'll discuss about 2 textbook questions, relative density and its example, and some exercise problems in part 13, right? Until then, watch, enjoy, and thank you.